ಓಂ ಶ್ರೀ ಗುರುಭ್ಯೋ ನಮಃ. ಓಂ ಮಹಾ ಸರಸ್ವತಿಯೇ ನಮಃ. ನಿನ್ನೆ ದಿನ ಕ್ಲಾಸ್ನಲ್ಲಿ ಮಾತೃ ಪಂಚಕಂನ 4 ಸ್ತೋತ್ರಗಳನ್ನ ನಾವು ನೋಡಿದ್ವಿ. ನಮ್ಗದೇನ್ ತಿಳಿಸುತ್ತೆ ಅಂತ ನೋಡಿದ್ವಿ. ಅದನ್ನ ನೋಡಿ ತಿಳ್ಕೊಂಡ್ವಿ. ಈಗ 5ನೇ ಸ್ತೋತ್ರ. ನ ದತ್ತನ್ಮಾತಸ್ತೆ ಮರಣ ಸಮಯೇ ತೋಯಾಮಪಿ ವಾ ಸ್ವಧಾವಾನೋ ದತ್ತ ಮರಣ ದಿವಸೆ ಶ್ರಾದ್ಧ ವಿಧಿನ ನ ಜಪ್ತೋ ಮಾತಸ್ತೆ ಮರಣ ಸಮಯೇ ತಾರಕಮನುಃ ಅಕಾಲೇ ಸಂಪ್ರಾಪ್ತೆ ಮಯಿ ಕುರು ದಯಾಂ ಮಾತುರತುಲ್ಯಂ. ಇದು ಅದ್ರ ಸ್ತೋತ್ರ. ನ ದತ್ತನ್ ಮಾತಸ್ತೆ ಮರಣ ಸಮಯೇ ತೋಯಾಮಪಿ ವಾ. ನೀನು ಪ್ರಾಣ ಬಿಡುವಂತ ಸಮಯದಲ್ಲಿ ನಾನಲ್ಲಿರ್ಲಿಲ್ಲ, ನಿನ್ ಜೊತೆನಲ್ಲಿ. ನಿನ್ ಜೊತೆ ನಾನು ಸ್ವಲ್ಪ ಸಮಯ ಕಳಿಬೇಕಿತ್ತು, ಕಲೀಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನೊಂದ್ಕೋತಾ ಇದ್ದಾರೆ. ನಾನು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿದ್ದೆ. ನಾನು ನಿನ್ ಜೊತೆನಲ್ಲಿ ಇರ್ಬೇಕಾಗಿತ್ತು, ನಿನ್ನ ನೋಡ್ಕೋಬೇಕಾಗಿತ್ತು. ನಾನು ಚಿಕ್ಕವನಿದ್ದಾಗ ನೀನ್ ನನ್ನ ನೋಡ್ಕೊಂಡಿದ್ದೆ. ನಿನ್ನ ಅವಶ್ಯಕತೆ ನನಗಿದ್ದಾಗ ನೀನದನ್ನ ಪೂರೈಸಿದ್ದೆ. ಆದ್ರೆ ನನ್ನ ಅವಶ್ಯಕತೆ ನಿನಗಿದ್ದಾಗ ನಾನು ನಿನ್ ಜೊತೆಲಿ ಇರ್ಲೇ ಇರ್ಲಿಲ್ಲ. ಮಕ್ಕಳು ಸಣ್ಣವರಿದ್ದಾಗ ತಾಯಿಯ ಮಡಿಲು ಎಷ್ಟು ಮುಖ್ಯನೋ ತಂದೆಯ ಹೆಗಲು ಸಹ ಅಷ್ಟೇ ಮುಖ್ಯ, ತಂದೆಯ ಬೆರಳು ಸಹ ಅಷ್ಟೇ ಮುಖ್ಯ. ತಾಯಿಯ ಮಡಿಲು, ತಂದೆಯ ಬೆರಳು ಅಷ್ಟೇ ಮುಖ್ಯ. ತಾಯಿಯ ಜೋಗುಳ, ತಂದೆಯ ಬೈಗುಳ ಎರಡೂ ಸಹ ಅಷ್ಟೇ ಮುಖ್ಯ. ತಂದೆ ತಾಯಿ ಇಬ್ರಲ್ಲಿ ಒಬ್ರು ಇಲ್ದೆ ಒಂದು ಮಗು ಬೆಳೆದ್ರೆ ಎಲ್ಲೋ ಒಂದು ಕಡೆ ಅದು ಅಪೂರ್ಣ ಅನ್ಸುತ್ತೆ. ತಾಯಿಯ ಮುದ್ದು ಮಾತು ಎಷ್ಟು ಮುಖ್ಯನೋ ತಂದೆಯ ಬೈಗುಳದ ಮಾತು ಅಷ್ಟೇ ಮುಖ್ಯ. ಎರಡು ಇದ್ರೇನೆ ಒಂದು ಪರಿಪೂರ್ಣವಾದ ಮಗು ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಶಂಕರಾಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲೇನೆ ಅವರ ತಂದೆನ ಕಳ್ಕೊತಾರೆ. ತಾಯಿಯೇ ತಂದೆಯಾಗಿ ಬೆಳೆಸಿದ್ದನ್ನ ಅವರು ನೋಡ್ತಾರೆ. ಹಾಗಾಗಿ ಹೇಳ್ತಾರೆ ಅವರು, ಅಮ್ಮ ನಾನು ನಿಮ್ ಜೊತೆ ಇರ್ಬೇಕಾಗಿತ್ತು, ನಾನೇನಾದ್ರೂ ನಿನಗೆ ಮಾಡ್ಬೇಕಾಗಿತ್ತು, ಆದ್ರೆ ನಾನು ಏನನ್ನು ನಿನ್ಗಾಗಿ ಮಾಡ್ಲಿಲ್ಲ, ಮಾಡ್ಲಿಕ್ಕೆ ನನಗೆ ಸಾಧ್ಯನೇ ಆಗ್ಲಿಲ್ಲ. ಏನ್ ಮಾಡ್ಲಿ ನಾನೀಗ? ನ ದತ್ತನ್ ಮಾತಸ್ತೆ ಮರಣ ಸಮಯೇ ತೋಯಮಪಿ ವಾ ಮಪಿನ ಸ್ವಧಾವಾನೋ ದತ್ತ ಮರಣ ದಿವಸೆ ಶ್ರಾದ್ದ ವಿಧಿನ. ಶ್ರಾದ್ದ ವಿಧಿನ, ನಿನ್ನ ಮಗನಾಗಿ ನಾನು ಏನ್ ಮಾಡ್ಬೇಕಿತ್ತು ಆ ಶ್ರಾದ್ದ ವಿಧಿನ, ಅದನ್ನ ನಾನು ಮಾಡ್ಲೇ ಇಲ್ಲ. ನಿನ್ನ ಒಬ್ಬನೇ ಮಗನಾಗಿನೂ ನಾನು ಸನ್ಯಾಸಿಯಾಗಿರೋದ್ರಿಂದ ನಾನು ಸರಿಯಾಗಿ ನಿನ್ನ ಶ್ರಾದ್ದ ವಿಧಿನೂ ಸಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಮ್ಮ. ಬೇರೆಯವರ ಮುಖಾಂತರ ನಾನು ಮಾಡಿಸ್ತಾ ಇದ್ದೀನಿ ಅಷ್ಟೇ. ನಾನಿದ್ದೀನಿ, ಆದ್ರೆ ಬೇರೆಯವರು ಮಾಡ್ದಂತೆ ಕರ್ಮಾನುಸಾರವಾಗಿ ನಿನ್ನ ಶ್ರಾದ್ದ ವಿಧಿನ ನಾನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆಯವರಾದ್ರೆ ತಾಯಿ ತೀರ್ಕೊಂಡಾಗ ಮುಂಡನ ಮಾಡ್ಕೋತಾರೆ, ಆದ್ರೆ ನಾನು ಈಗಾಗ್ಲೇ ಮುಂಡನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಸನ್ಯಾಸಿ. ಈಗಾಗ್ಲೇ ನಾನು ಎಲ್ಲವನ್ನ, ನನ್ನ ತನವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಬೇರೆ ಮಕ್ಕಳು ತಮ್ಮ ತಾಯಿಗೆ ಶ್ರಾದ್ದ ವಿಧಿಗಳನ್ನ ಮಾಡುವಂತೆ ನಾನು ನಿನ್ಗಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಮ್ಮ. ಅದರ ಬಗ್ಗೆ ನನ್ಗೆ ಖಂಡಿತವಾಗಿ ನೋವಿದೆ ಅಂತ ಹೇಳ್ತಾರೆ. ನ ಜಪ್ತೋ ಮಾತಸ್ತೆ ಮರಣ ಸಮಯೇ ತಾರಕ ಮಂತ್ರಂ. ನಿನ್ನ ಮರಣ ಸಮಯದ ಸಮೀಪಿಸಿದಾಗ ನಾನು ನಿನ್ ಪಕ್ಕದಲ್ಲಿ ಕುತ್ಕೊಂಡು ನಿನ್ ಕಿವಿನಲ್ಲಿ ತಾರಕ ಮಂತ್ರ ಹೇಳ್ಬೇಕಾಗಿತ್ತು. ಯಾವ ದೇವರ ಹೆಸರನ್ನ ಕೇಳಿದ್ರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತದೋ ಅದನ್ನ ತಾರಕ ಮಂತ್ರ ಅಂತ ಹೇಳ್ತಾರೆ. ತಾರಕ ಅನ್ನೋ ಹೆಸರೇ ಸೂಚಿಸುವಂತೆ ತಾರಕ ಮಂತ್ರವನ್ನ ಪಠಿಸೋದ್ರಿಂದ ವ್ಯಕ್ತಿ ತನ್ನ ಜನನ ಮತ್ತೆ ಮರಣದ ಚಕ್ರದಿಂದ ಬಿಡುಗಡೆ ಹೊಂತಾನಂತೆ. ಈ ತಾರಕ ಮಂತ್ರವನ್ನ ಶಿವ ಪಾರ್ವತಿ ದೇವಿಗೆ ಹೇಳಿದ್ದು. ತಾರಕ ಮಂತ್ರವನ್ನ ತನ್ನ ಸಂಗಾತಿಗೆ ನೀಡುವಾಗ ಶಿವ ಹೇಳ್ತಾನೆ,
ತಾರಕ ಮಂತ್ರವನ್ನ ಪಠಿಸೋದ್ರಿಂದ ಸಹಸ್ರನಾಮ ಅಂದ್ರೆ ವಿಷ್ಣುವಿನ 1000 ನಾಮಗಳನ್ನ ಪಠಿಸೋದಕ್ಕೆ ಸಮ ಅಂತ ಹೇಳ್ತಾನೆ. ನಾನು ಅಷ್ಟು ಮಹತ್ವದಾಗಿರುವಂತ ತಾರಕ ಮಂತ್ರವನ್ನ ನಿನ್ ಕಿವಿನಲ್ಲಿ ಹೇಳ್ಬೇಕಿತ್ತು. ಶ್ರೀರಾಮ್ ಜೈ ಜೈ ರಾಮ್ ಅಂತ ಉಸಿರು ಬೇಕಿತ್ತು. ಆದ್ರೆ ನಾನೇನು ಮಾಡ್ಲಿಲ್ಲ. ನಾನು ಹೇಳಲಿಕ್ಕೆ ಆಗ್ಲಿಲ್ಲ ಅಮ್ಮ, ಹೇಳಲಿಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಅಕಾಲೆ ಸಂಪ್ರಾಪ್ತೆ ಮಯಿ ಕುರು ದಯಾಂ ಮಾತುರ ತುಲ್ಯಂ ಅಂತ. ಇದನ್ನೆಲ್ಲ ನಾನು ಮಾಡ್ಲಿಕ್ಕೆ ನನ್ನ ಕೈನಲ್ಲಿ ಆಗ್ಲೇ ಇಲ್ಲ, ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾರೆ. ಮಾತುರ ತುಲ್ಯಂ. ಕೊನೆಯಲ್ಲಿ ಹೇಳ್ತಿದ್ದಾರೆ, ಓ ತಾಯಿಯೇ, ನಿನ್ನನ್ನ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಜಗತ್ನಲ್ಲಿ ತಾಯಿಯನ್ನ ಯಾರು ತಾನೇ ಹೋಲಿಸ್ಬೋದು? ಯಾರಿಗೆ ತಾನೇ ಹೋಲಿಸೋದಕ್ಕೆ ಸಾಧ್ಯ ಆಗತ್ತೆ? ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆಯವರೆಲ್ಲರೂ ಕೂಡ ಆಮೇಲೆ ಬಂದವರು, ಆಮೇಲೆ ಬೆಳೆಸ್ತವ್ರು. ನನಗೆ ನೀನು ಜನ್ಮವನ್ನೇ ಕೊಡ್ತಿದ್ದಿದ್ರೆ ನಾನು ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಮ್ಮ. ಹಾಗಾಗಿ ನಿನ್ನನ್ನ ಯಾರಿಗೂ ಹೋಲ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಇದರ ಮೂಲಕ ನಮ್ಗೊಂದು ಪಾಠ ಹೇಳ್ತಾ ಇದ್ದಾರೆ. ಅವರ ಎಲ್ಲಾ ಸಂದೇಶಗಳು, ಎಲ್ಲಾ ಕೃತಿಗಳು ಸಹ ನಮ್ಗೊಂದು ಪಾಠವನ್ನ ಕಲಿಸುತ್ತೆ. ಶಂಕರಾಚಾರ್ಯರು ಪಾಂಡಿತ್ಯದಲ್ಲಿ ಅದ್ವಿತೀಯರು. ತಮ್ಮ ಚಿಕ್ಕ ವಯಸ್ಸಿನಲ್ಲಿನೇ ವೇದೋಪನಿಷತ್ತುಗಳನ್ನ ಅಧ್ಯಯನ ಮಾಡಿದವರು ಅವರು. ಆ ಚಿಕ್ಕ ಪುಟ್ಟ ವಯಸ್ಸಿನಲ್ಲೇನೆ ಅವರು ವೇದ ಉಪನಿಷತ್ಗಳಿಗೆ ಭಾಷ್ಯವನ್ನ ಬರೆದಂತಹ ಪ್ರಚಂಡ ಮೇಧಾವಿಯವರು. ಇಲ್ಲಿ ಮನುಷ್ಯನಿಗೆ ಬುದ್ಧಿಶಕ್ತಿ ಅನ್ನುವಂಥದ್ದು ಎಷ್ಟು ಮುಖ್ಯನೋ, ಹೃದಯನೂ ಅಷ್ಟೇ ಮುಖ್ಯ ಅನ್ನೋದನ್ನ ಅವ್ರು ನಮ್ಗೆ ಹೇಳ್ಕೊಟ್ಬಿಟ್ರು. ಕೇವಲ ಬುದ್ಧಿಶಕ್ತಿಯಿಂದನೇ ತಾನೆಲ್ಲಾನು ಗಳಿಸ್ತೀನಿ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಅದ್ರ ಜೊತೆನಲ್ಲಿ ಒಂದಿಷ್ಟು ಪ್ರೀತಿ, ಒಂದಿಷ್ಟು ಹೃದಯ, ಒಂದಿಷ್ಟು ಆರ್ಧತೆ ಇರಲೇಬೇಕು. ಇದನ್ನೇ ಶಂಕರಾಚಾರ್ಯರು ಮಾತೃಪಂಚಕ ಮೂಲಕ ನಮ್ಗೆ ತೋರಿಸ್ಕೊಟ್ರು. ಕುವೆಂಪು ಅವ್ರದ್ದು ಒಂದು ಸುಂದರವಾದ ಪದ್ಯದ ಸಾರಾಂಶನ ನಾನಿಲ್ಲಿ ಹೇಳ್ಬೇಕು ಅಂತ ಅನ್ಕೋತೀನಿ. ಕುವೆಂಪುರವರು ಎಲ್ಲೋ ಹೊರಗಡೆಗೆ ಹೋಗಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮನೆ ಬಾಗಿಲು ಹಾಕಿರುತ್ತೆ. ಬಾಗಿಲು ಹಾಕಿರೋದನ್ನ ನೋಡಿ ಬಾಗಿಲು ಬಡಿತಾರೆ. ಆಗ ಕುವೆಂಪುರವರ ಪತ್ನಿ ಹೇಮಾವತಿ ಅವರು ಮನೆಯ ಒಳಗಿಂದ ಯಾರು, ನೀವ್ಯಾರು ಅಂತ ಪ್ರಶ್ನಿಸ್ತಾರೆ. ಅವಾಗ ಕುವೆಂಪುರವರು ಹೇಳ್ತಾರೆ, ನಾನು ರಾಮಾಯಣ ದರ್ಶನಂ ಎಂಬ ಕೃತಿ ಬರೆದವನು, ಜ್ಞಾನಪೀಠ ಪ್ರಶಸ್ತಿ ಪಡೆದವನು, ಪಂಪಾ ಪ್ರಶಸ್ತಿ ಪಡೆದವನು, ಮಾನಸ ಗಂಗೋತ್ರಿಯ ಕುಲಪತಿ ನಾನು ಅಂತ ಹೇಳ್ತಾರೆ. ಆಗ ಒಳಗಡೆಯಿಂದ ಅವರ ಹೆಂಡತಿ ಹೇಳ್ತಾರೆ, ನನಗವರ ಪರಿಚಯ ಇಲ್ಲ ಅಂತ. ಆಗ ಕುವೆಂಪುರವ್ರು ಹೇಳ್ತಾರೆ, ಅಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನಗವರ ಪರಿಚಯವೇ ಇಲ್ಲ ಅಂತಾಳಲ್ಲ ಅಂತ. ಮತ್ತೆ ಆಕೆ ಕೇಳ್ತಾಳೆ, ಹಾಗಾದ್ರೆ ನೀವ್ಯಾರು ಅಂತ. ಮತ್ತೆ ಕುವೆಂಪುರವ್ರು ಹೇಳ್ತಾರೆ, ನಾನು ಕುಪ್ಪಳ್ಳಿಯ ಸಂಜಾತ, ಪೂರ್ಣಚಂದ್ರ ತೇಜಸ್ವಿಯ ಪಿತ, ನಾನು ಆ ತರ, ನಾನು ಈ ತರ ಅಂತ ಹೇಳ್ತಾ ಬರ್ತಾರೆ. ಪ್ರತಿಯೊಂದು ಪದ್ಯದ ಕೊನೆಗೂ ಒಳಗಡೆ ಇರುವ ಅವರ ಧರ್ಮಪತ್ನಿ ಹೇಮಾವತಿ ಅವರು ನನಗವರ ಪರಿಚಯವಿಲ್ಲ ಅಂತಾನೆ ಹೇಳ್ಕೊ ಬರ್ತಾರೆ. ನನಗವ್ರು ಗೊತ್ತಿಲ್ಲ, ನನಗದರ ಅಗತ್ಯ ಇಲ್ಲ ಅಂತ ಹೇಳ್ತಾ ಬರ್ತಾರೆ. ಕೊನೆ ಪದ್ಯದಲ್ಲಿ ಕುವೆಂಪುರವರು ಹೇಳ್ತಾರೆ, ಹೇಮಾವತಿ, ನಾನು ನಿನ್ನ ಪತಿ, ನಾನು ನೀನು ಒಂದೇ ಅಲ್ಲವೇ ಸಖಿ ಅಂತ. ಆಗ ಒಳಗಡೆಯಿಂದ ಕೇಳುತ್ತೆ ಆ ಧ್ವನಿ, ಹಾಗಾದ್ರೆ ನಿನಗಾಗಿಯೇ ನಾನು ಕಾದಿರುವೆನಲ್ಲ. ಬಾಗಿಲು ತೆರೀತಾರೆ. ಅಂದ್ರೆ ನನಗೆ ಬೇಕಾದವರ ಜೊತೆ ಸೇರ್ಬೇಕಾದ್ರೆ ಈ ಕಿರೀಟಗಳನ್ನೆಲ್ಲ ತೆಗೆದಿಟ್ಟು ಬರಬೇಕು. ಶಂಕರಾಚಾರ್ಯರು ಈ ಪದ್ಯದ ಮೂಲಕ ನಮ್ಗೆ ಹೇಳ್ತಾ ಇರೋದು ಅದನ್ನೇ. ತಾಯಿಯ ಹತ್ರ ಬರ್ಬೇಕಾದ್ರೆ ಅಥವಾ ನಮ್ಗೆ ಮುಖ್ಯವಾದವರ ಕಡೆ ನಾವು ಬರ್ಬೇಕಾದ್ರೆ ನಮ್ಮ ಪಾಂಡಿತ್ಯ, ಹೆಸರು ಎಲ್ಲವನ್ನು ಬದಿಗಿಡ್ಬೇಕು. ತಾಯಿಗೆ ಮಗನಾಗಿ ಬರ್ಬೇಕು ಅನ್ನುವಂತಹ ನೀತಿಯನ್ನ ಅವರು ಹೇಳ್ಕೊಡ್ತಾರೆ. ಕುವೆಂಪುರವರು ತಮ್ಮ ಮಗನಾದ ಪೂರ್ಣಚಂದ್ರ ತೇಜಸ್ವಿ ಅವರು 1 ವರ್ಷದ ಪುಟ್ಟ ಮಗು ಇದ್ದಾಗ
ಆ ಮಗುವಿನ ಹುಟ್ಟುಹಬ್ಬದ ಸಮಯದಲ್ಲಿ ಮಗನಿಗಾಗಿ ಒಂದು ಕವಿತೆಯನ್ನ ಬರೀತಾರೆ. ಮಗು, ನೀನು 1 ವರ್ಷದ ಕಂದ, ನಾನು 1 ವರ್ಷದ ತಂದೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ನನಗೀಗ 35 ವರ್ಷ ಅಂತ ಅವ್ರು ಹೇಳಲಿಲ್ಲ. ಕುವೆಂಪುರವರಿಗೆ 40 ವರ್ಷ ಇರ್ಬೋದು, ಆದರೆ ತಂದೆಯಾಗಿ ಅವರು 1 ವರ್ಷ ಆಗಿರೋದು. ನೀನು 1 ವರ್ಷದ ಕಂದ, ನಾನು 1 ವರ್ಷದ ತಂದೆ, ಒಂದು ಅರ್ಥದಲ್ಲಿ ನಾವಿಬ್ಬರು ಒಂದೇ ಅಂತ ಬರೀತಾರೆ. ಇದನ್ನೇ ಸರಳತೆ ಅಂತ ಹೇಳೋದು. ನಮ್ಗೆ ಶಂಕರಾಚಾರ್ಯರು ಇಡೀ ಮಾತೃಪಂಚಕದ ಮುಖಾಂತರ ಹೇಳಲಿಕ್ಕೆ ಹೊರಟದ್ದು ಇದನ್ನೇ. ನೀನು ಎಲ್ಲಿ ಬಾಗ್ಬೇಕೋ ಅಲ್ಲಿ ಬಾಗೋದನ್ನ ಕಲಿ ಅಂತ. ಬೇಲೂರು ಹಳೆಬೀಡು ದೇವಸ್ಥಾನ ಕಟ್ಬೇಕಾದ್ರೆ ಶಿಲ್ಪಿ ಜಕ್ಕಣ್ಣಾಚಾರ್ಯರ ಹತ್ರ ಯಾರೋ ಕೇಳ್ತಾರಂತೆ, ಎಷ್ಟು ಅದ್ಭುತವಾಗಿದೆ ನಿಮ್ ಕೆತ್ತನೆ, ಎಂತಹ ಅದ್ಭುತವಾದ ಶಿಲ್ಪಾಕೃತಿಗಳನ್ನ ನೀವು ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ. ನಿಮ್ಮಂತಹ ಶಿಲ್ಪಿ ಈ ಜಗತ್ನಲ್ಲಿ ಯಾರೂ ಇಲ್ಲ ಅಂತ ಅನ್ಸುತ್ತೆ ಅಂತ ಯಾರೋ ಹೇಳ್ತಾರಂತೆ. ಆಗ ಇಲ್ಲ, ಇದ್ದಾರೆ, ನಮ್ಮಮ್ಮ ಇದ್ದಾರಲ್ಲ, ಅವರು ನನಗಿಂತ ದೊಡ್ಡ ಶಿಲ್ಪಿ. ನಮ್ಮಮ್ಮ ನನ್ನನ್ನ ಕೆತ್ತದೇ ಇದ್ದಿದ್ರೆ ನಾನು ಇದನ್ನೆಲ್ಲ ಕೆತ್ತಲಿಕ್ಕೆ ಸಾಧ್ಯವಾಗ್ತಿತ್ತ ಅಂತ ಹೇಳ್ತಾರಂತೆ ಜಕ್ಕಣ್ಣಾಚಾರ್ಯರು. ಎಂತ ಅದ್ಭುತವಾದ ಮಾತು ನೋಡಿ ಅದು. ಜಗತ್ತಿನ ಅತ್ಯಂತ ಶಿಲ್ಪಿ ಅಂತ ಅಂದ್ರೆ ಅದು ಅಮ್ಮ. ಜಗತ್ತಿನ ಅತ್ಯಂತ ಒಳ್ಳೆ ಡಾಕ್ಟರ್ ಅಂತ ಹೇಳಿದ್ರೆ ಅದು ಅಮ್ಮ. ನಮ್ಗೆ ಚಿಕ್ಕಂದ್ರಲ್ಲಿ ಜ್ವರ ಬಂದಾಗ ಅಥವಾ ನಮ್ಗೇನಾದ್ರೂ ಗಾಯ ಆದಾಗ ಮೊದಲಿಗೆ ಟ್ರೀಟ್ ಮಾಡ್ತಾ ಇದ್ದಿದ್ದು ಅದು ಅಮ್ಮ. ನೀವು ಯಾವುದೇ ಪ್ರೊಫೆಷನ್ನೇ ನೋಡಿ, ಜಗತ್ತಿನ ಅತ್ಯಂತ ದೊಡ್ಡ ನ್ಯೂಟ್ರಿಷಿಯಸ್ ಯಾರು ಅಂದ್ರೆ ಅದು ಅಮ್ಮ. ಜಗತ್ತಿನ ಅತ್ಯಂತ ದೊಡ್ಡ ಟೀಚರ್ ಯಾರು? ಅದು ಅಮ್ಮ. ನಾವೇನನ್ನೇ ನೋಡಿದ್ರು ಅಮ್ಮನಿಗೆ ಸರಿಸಾಟಿಯಾದದ್ದು ಜಗತ್ನಲ್ಲಿ ಯಾವುದೂ ಇಲ್ಲ. ಈಗ ಥಾಮಸ್ ಆಲ್ವಾ ಎಡಿಸನ್ನೇ ತಕೊಂಡ್ರೆ ಸ್ಕೂಲ್ನಿಂದ ಈ ಹುಡುಗನಿಗೆ ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೊರಗಾಕ್ಬಿಟ್ಟಿದ್ರು. ಅಂತ ಹುಡುಗನ್ನ ಹೆಸರನ್ನ ಈ ದಿನದವರೆಗೂ ನಮ್ಮ ಬಾಯಿನಲ್ಲಿ ನಿಲ್ಲುವಂತೆ ಮಾಡಿದ್ಯಾರು? ಅದು ಆತನ ತಾಯಿ, ಆತನ ಅಮ್ಮ. ಆ ತಾಯಿಯನ್ನ ನೆನಪು ಮಾಡಿಕೊಳ್ಳುವಂತಹ ಅವಕಾಶ ಈ ಮಾತೃಪಂಚಕದ ಮೂಲಕ ಶಂಕರಾಚಾರ್ಯರು ನಮ್ಗೆ ಕೊಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ 2 ಮೌಲ್ಯಗಳನ್ನ ಶಂಕರಾಚಾರ್ಯರು ನಮ್ಗೆ ಕಲಿಸ್ತಾರೆ. ಒಂದು ಕೃತಜ್ಞತೆ, ಇನ್ನೊಂದು ವಿಧೇಯತೆ. ಯಾವ ಮೋಹವೂ ಇಲ್ಲದೆ ಇರುವಂತಹ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ದಂಥವ್ರು, ಎಲ್ಲಾ ಮೋಹಗಳನ್ನ ಬಿಟ್ಟವರು. ಓ ಮೋಹ ಕಶ್ಚೋಕ ಏಕತ್ವಂ ಅನುಪಶ್ಚತ ಅಂತ ಹೇಳ್ದಂಥವ್ರು ತಮ್ಮ ತಾಯಿ ಕುರಿತಾಗಿ ಮಾತೃಪಂಚಕಂ ಅನ್ನುವಂತ ಒಂದು ಕೃತಿಯನ್ನ ಬರೀತಾರೆ ಅಂತ ಅಂದ್ರೆ, ಮಾತೃಪಂಚಕಂ ಅನ್ನುವಂತಹ 4 ಸಾಲಿನ 5 ಪ್ಯಾರವುಳ್ಳ ಕೃತಿಯನ್ನ ಉಡುಗೊರೆಯಾಗಿ ನೀಡ್ತಾರೆ ಅಂದ್ರೆ ಅಮ್ಮ ಅನ್ನುವಂತ ಪದದ ಬೆಲೆ ನೋಡಿ ಎಂತಹದ್ದು ಅಂತ. ತಾಯಿ ಅನ್ನುವ ಸ್ಥಾನ ಎಂತಹದ್ದು ಅನ್ನೋದನ್ನ ನಮ್ಗೆ ಇದ್ರ ಮೂಲಕ ತಿಳಿಯುತ್ತೆ. ಈ ಮಾತೃಪಂಚಕಂ ಕೃತಿಯಲ್ಲಿ ಎಲ್ಲೂ ದೇವರ ಪ್ರಸ್ತಾಪನೆ ಇಲ್ಲ. ನಮ್ ದೇಶದಲ್ಲಿ 2 ರೀತಿಯ ಪದ್ಯಗಳ ಬರ್ತವೆ. ಒಂದು, ದೇವರನ್ನ ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ ಅಂತ ಹೇಳುವಂಥದ್ದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ದೇವರೇ ನೀನೇ ನನ್ನ ತಾಯಿ ತಂದೆ ಅಂತ ಹೇಳುವಂಥದ್ದೊಂದು. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ, ಈಶ್ವರನೇ ನನ್ನ ತಂದೆ, ಪಾರ್ವತಿಯೇ ನನ್ನ ತಾಯಿ ಅಂತ ಹೇಳೋದು ಇನ್ನೊಂದು. ಆದರೆ ಮಾತೃಪಂಚಕದಲ್ಲಿ ಶಂಕರಾಚಾರ್ಯರು ಎಲ್ಲಿನೂ ಸಹ ದೇವರನ್ನ ಪ್ರಸ್ತಾಪ ಮಾಡಲೇ ಇಲ್ಲ. ಅಮ್ಮ ನೀನು ದೇವ್ರು ಅಂತನೂ ಹೇಳಲಿಲ್ಲ. ಅಮ್ಮ ನೀನು ಅಮ್ಮ, ನನ್ನಮ್ಮ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಅಮ್ಮ ಅಮ್ಮನೇ, ಬೇರೆ ಅಮ್ಮ ಸುಮ್ಮನೆ ಅಂತ. ಅಂದ್ರೆ ನನ್ನಮ್ಮ ಮಾಡಿದ್ದನ್ನ ಬೇರೆ ಯಾರೂ ನನ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗೋವಿಂದ ಭಗವತ್ಪಾದರು ನನಗೆ ಅದ್ವೈತ ಜ್ಞಾನ ಕಲಿಸಿರಬಹುದು, ಆತ್ರೇಯರು ನನಗೆ ಬೇರೆ ಎಲ್ಲವನ್ನೂ ಕಲಿಸಿರಬಹುದು, ಆದ್ರೆ ಅಮ್ಮ ಮಾಡಿದ್ದನ್ನ
ಅವ್ರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅವರು ಅಮ್ಮನನ್ನ ದೇವರಿಗೂ ಹೋಲಿಸಿಲ್ಲ, ದೇವರನ್ನ ಅಮ್ಮನ ಸ್ಥಾನಕ್ಕೂ ಇಳಿಸಿಲ್ಲ. ಅಮ್ಮನ ಸ್ಥಾನವನ್ನ ಅಮ್ಮನಿಗೆ ಕೊಟ್ಟು ನಿನ್ನ ಸ್ಥಾನ ನಿನ್ನದೇ, ಇದನ್ನ ಯಾರೂ ಸಹ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ದೇವ್ರು ದೇವ್ರೇ, ನೀನು ನೀನೇ, ಅಮ್ಮ ಅಮ್ಮನೇ ಅಂತ ಹೇಳಿದ್ರು. ಕೊನೆಯದಾಗಿ ಹೇಳಿರೋದು ಅತುಲ್ಯಾಹ, ಅಂದ್ರೆ ನಿನ್ನನ್ನ ಯಾರಿಗೂ ಹೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರಿಗೆ ಹೋಲಿಸಬಹುದಾ? ಇಲ್ಲ. ದೇವರು ಮಾಡಲಿಕ್ಕಾಗದ್ದನ್ನ ನೀನು ನನಗಾಗಿ ಮಾಡಿದೀಯಾ ಅಂತ ಹೇಳ್ತಾರೆ. ಇಲ್ಲಿ 20 ಸಾಲುಗಳಲ್ಲಿ ಎಲ್ಲಿಯೂ ಸಹ ತಾಯಿಯನ್ನ ದೇವರು ಅಂತ ಕರೀತಿಲ್ಲ, ದೇವರನ್ನ ತಾಯಿ ಅಂತ ಕರೀತಿಲ್ಲ. ತಾಯಿ ತಾಯಿನೇ ಅಂತ ಹೇಳ್ತಾ ಇದ್ದಾರೆ. ಅದು ಈ ಮಾತೃ ಪಂಚಕದ ಬಹುದೊಡ್ಡ ವಿಶೇಷತೆ. ಯಾವುದೇ ಶಬ್ದಾಡಂಬರ ಇಲ್ಲ, ಬರೀ ಭಾವನೆಗಳೇ. ಯಾವಾಗ ನಾನು ನನ್ನ ತಾಯಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಆಗ ಮಾತ್ರ ಆ ಜಗತ್ತಿನ ತಾಯಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಅಲ್ಲಿವರೆಗೆ ಜಗದಂಬೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ತಾಯಿಗೆ ನಾನು ಗೌರವ ಕೊಡ್ಲಿಲ್ಲ ಅಂದ್ರೆ ಆ ದೇವಿಯನ್ನ, ಆ ಜಗದಂಬೆಯನ್ನ ಗೌರವಿಸ್ಲಿಕ್ಕೆ ಸಾಧ್ಯನಾ? ಶಂಕರಾಚಾರ್ಯರು ಹೇಳ್ತಿರೋದು ಇದೇನೆ. ತಾಯಿಯನ್ನೇ ಅರ್ಥ ಮಾಡ್ಕೊಳ್ದೆ ಇರೋನು ದೇವಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ದೇವಿಯನ್ನ ಅರ್ಥ ಮಾಡ್ಕೊಳ್ಳದವನು ಪರಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದ್ರಿಂದ ತಾಯಿಯ ಸ್ಥಾನ ಅತ್ಯಂತ ದೊಡ್ಡದು ಅನ್ನೋದನ್ನ ಈ ಮಾತೃಪಂಚಕದ ಮೂಲಕ ಶಂಕರಾಚಾರ್ಯರು ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮರಳಿ ಶೃಂಗಗಿರಿಗೆ ಬರ್ತಾರೆ. ಬಂದು ತಾಯಿ ಉಭಯ ಭಾರತಿಯನ್ನ ಕರೆಸ್ಕೊಳ್ತಾರೆ. ಅಲ್ಲೊಂದು ಗುಹೆ ಮಾಡಿ ಆಕೆ ಇರ್ಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ್ತಾರೆ. ಆದ್ರೆ ಉಭಯ ಭಾರತಿ ಕೊನೆಯವರೆಗೂ ಅಂತರ್ಮುಖಿಯೇ ಆಗಿ ಉಳ್ಕೊಂಡ್ಬಿಟ್ರು. ಆಚಾರ್ಯರು ಅಲ್ಲಿ ಕುತ್ಕೊಂಡು ವಿಚಾರ ಮಾಡ್ತಾರೆ. ಭರತಖಂಡ ರಾಜಕೀಯವಾಗಿ ಚಿತ್ರವಾಗಿ ಹೋಗಿದ್ರು ಕೂಡ ಧಾರ್ಮಿಕವಾಗಿ ಒಂದೇ ರಾಷ್ಟ್ರ ಅಂತ ಹೇಳಿ ತೋರಿಸ್ಬೇಕು. ಭರತಖಂಡದ ಏಕತ್ವವನ್ನ ಸಾರೋದಕ್ಕೆ ದೇಶದ 4 ಮೂಲೆಗಳಲ್ಲಿ 4 ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಮಾಡ್ಕೋತಾರೆ. ನಮ್ಮ ಯಜ್ಞಕುಂಡ ರಚಿಸ್ಬೇಕಾದ್ರೆ ಒಂದು ಪದ್ಧತಿ ಇದೆಯಂತೆ. ಯಜ್ಞಕುಂಡದ 4 ಭಾಗಗಳಿಗೆ 4 ವೇದಗಳನ್ನ ಅಂತ ಹೆಸರಿಸ್ತಾರೆ. ಪೂರ್ವಕ್ಕೆ ಹೋತೃ ಕುಳಿತುಕೊತಾನೆ, ಋಗ್ವೇದವನ್ನ ಪ್ರತಿನಿಧಿಸ್ತಾನೆ. ದಕ್ಷಿಣಕ್ಕೆ ಅದ್ವೈತರು ಕುಳಿತುಕೊಳ್ತಾರೆ, ಅವರು ಯಜುರ್ವೇದವನ್ನ ಪ್ರತಿನಿಧಿಸ್ತಾರೆ. ಪಶ್ಚಿಮದಲ್ಲಿ ಉದ್ಗಾತರು ಕೂತ್ಕೋತಾರೆ, ಅವರು ಸಾಮವೇದವನ್ನ ಪ್ರತಿನಿಧಿಸ್ತಾರೆ. ಉತ್ತರದಲ್ಲಿ ಬ್ರಹ್ಮ ಕೂತ್ಕೋತಾರೆ, ಅವರು ಅಥರ್ವಣ ವೇದವನ್ನ ಪ್ರತಿನಿಧಿಸ್ತಾರೆ. ಇದನ್ನ ಹಿಡ್ಕೊಂಡು ವಿಚಾರ ಮಾಡ್ತಾರೆ. ಒಂದು ನಕ್ಷೆನ ಬರ್ಕೋತಾರೆ, ಎಲ್ಲೆಲ್ಲಿ ಏನೇನ್ನ ಸ್ಥಾಪಿಸ್ಬೇಕು ಅಂತ ಒಂದು ನಕ್ಷೆನ ಬರ್ಕೋತಾರೆ. ಪೂರ್ವ ಸಮುದ್ರ ತೀರದ ಪುರಿ ಜಗನ್ನಾಥದ ಕ್ಷೇತ್ರದಲ್ಲಿ ಋಗ್ವೇದ ಪೀಠವನ್ನ ಮಾಡಬೇಕು. ದಕ್ಷಿಣದ ಸಹ್ಯಾದ್ರಿಯ ಶೃಂಗಗಿರಿಯಲ್ಲಿ ಯಜುರ್ವೇದ ಪೀಠ ಮಾಡಬೇಕು. ಪಶ್ಚಿಮದ ಸಮುದ್ರ ತೀರದ ದ್ವಾರಕೆಯಲ್ಲಿ ಸಾಮವೇದ ಪೀಠ ಮಾಡಬೇಕು. ಉತ್ತರದ ಹಿಮವತ್ ಪ್ರದೇಶದ ಬದರಿಕಾಶ್ರಮದಲ್ಲಿ ಅಥರ್ವಣ ವೇದದ ಅಧ್ಯಾಪನ ಪ್ರಸಾರ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಅದರಂತೆ ಮೊದಲನೇ ಕೆಲಸವನ್ನ ಶುರು ಮಾಡ್ತಾ ಶೃಂಗಗಿರಿಯಲ್ಲಿ ಶಾರದಾ ಮಾತೆಯನ್ನ ಶ್ರೀಚಕ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುರೇಶ್ವರಾಚಾರ್ಯರನ್ನ ದಕ್ಷಿಣಾಮ್ನಾಯ ಪೀಠದ ಪ್ರಥಮ ಪೀಠಾಧಿಪತಿಯಾಗಿ ಮಾಡಿ ಆಶೀರ್ವದಿಸ್ತಾರೆ. ಈಗಾಗ್ಲೇ ಶೃಂಗೇರಿಗೆ ಬಂದು 6 ವರ್ಷ ಕಳೆದೋಗಿದೆ. 6 ವರ್ಷ ಅವರು ಅಲ್ಲೇ ಇದ್ರು. ಅಲ್ಲಿಂದ ತಮ್ಮ ಪ್ರಮುಖ ಶಿಷ್ಯರನ್ನ ಕರ್ಕೊಂಡು ದಿಗ್ವಿಜಯ ಯಾತ್ರೆಗೆ ಹೊರಡ್ತಾರೆ. ಹೊರಡುವಾಗ ತಾಯಿ ಉಭಯ ಭಾರತಿಯವರನ್ನ, ತಾಯಿ ಹೋಗ್ತಾ ಇದ್ದೀನಿ, ತಮ್ಮ ಆಶೀರ್ವಾದ ಬೇಕು ಅಂತ ಕೇಳಲಿಕ್ಕೆ ಹೋದಾಗ ತಾಯಿ ಗುಹೆಯ ಒಳಗೆ ಇದ್ರಂತೆ.
ಶಂಕರಾಚಾರ್ಯರು ಅವರನ್ನ ಗುಹೆಯ ಹೊರಗಡೆ ಕಾಯ್ತಾ ನಿಂತಿದ್ರಂತೆ. ಆಕೆ ಬರಲೇ ಇಲ್ಲ. ಬರ್ಲಿಕ್ಕಿಲ್ವೇನೋ ಅಂತ ಸ್ವಲ್ಪ ಹೊತ್ತು ಕಾದ ನಂತರ ಹೊರಡೋ ಹೊತ್ತಿಗೆ ತಾಯಿಗೆ ಹೊರಗೆ ಬರ್ತಾರೆ. ಆಕೆ ಹೇಳ್ತಾಳೆ, ನೋಡಿ, ತಾವು ಕಾಶ್ಮೀರಕ್ಕೆ ಹೋಗಿ ಅಲ್ಲಿರುವ ಶಾರದಾ ಪೀಠದಲ್ಲಿ ಸರ್ವಜ್ಞ ಸಿಂಹಾಸನವನ್ನ ಅಲಂಕರಿಸ್ಬೇಕು ನೀವು ಅಂತ ಹೇಳಿ ಒಳಗೆ ಹೋಗ್ಬಿಟ್ರಂತೆ. ಅಲ್ಲಿಂದ ರಾಮೇಶ್ವರ, ಕಾಂಚೀಪುರ ಅಲ್ಲಿಗೆಲ್ಲ ಹೋಗಿ ಶೈವರಿಗೆ, ವೈಷ್ಣವರಿಗೆ, ಶಾಕ್ತರಿಗೆ ಶುದ್ಧವಾದ ವೇದಾಂತ ಧರ್ಮವನ್ನ ಉಪದೇಶ ಮಾಡಿ ಮುಂದೆ ಆಂಧ್ರ ಪ್ರದೇಶದಲ್ಲಿ ಸಂಚಾರ ಮಾಡಿ ಪೂರ್ವ ದಿಕ್ಕಿನ ಪುರಿಗೆ ಬರ್ತಾರೆ. ಪುರಿ ಜಗನ್ನಾಥದಲ್ಲಿ ಪೂರ್ವಾಮ್ನಾಯ ಪೀಠವನ್ನ ಸ್ಥಾಪನೆ ಮಾಡಿ ಋಗ್ವೇದದ ಅಧ್ಯಯನಕ್ಕೆ, ಅಧ್ಯಾಪನಕ್ಕೆ, ಪ್ರಸಾರಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ತಮ್ಮ ಪ್ರಿಯ ಶಿಷ್ಯನಾದಂತಹ ಹಸ್ತಾಮಲಕರನ್ನ ಮೊದಲನೇ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಸುರೇಶ್ವರಾಚಾರ್ಯರು ಶೃಂಗಗಿರಿಯಲ್ಲಿ, ಜಗನ್ನಾಥಪುರಿನಲ್ಲಿ ಹಸ್ತಾಮಲಕರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಮುಂದೆ ವಾಂಗ ರಾಜ್ಯಗಳಲ್ಲಿ ಹೋಗಿ ಅಲ್ಲಿದ್ದಂತಹ ಉಗ್ರ ತಾಂತ್ರಿಕರನ್ನೆಲ್ಲ ಹೆದರಿಸಿ, ಇವುಗಳನ್ನೆಲ್ಲ ಮಾಡಬೇಡಿ, ಸಣ್ಣ ಸಣ್ಣ ಪವಾಡಗಳನ್ನ ಮಾಡಿ ಜನರನ್ನ ತಪ್ಪುದಾರಿಗೆ ಎಳಿಬೇಡಿ ಅಂತ ಹೇಳಿ ಅವರನ್ನೆಲ್ಲ ಒಪ್ಪಿಸಿ ಸೌರಾಷ್ಟ್ರವನ್ನ ಪ್ರವೇಶಿಸ್ತಾರೆ. ಮೊದಲ ಪ್ರಭಾಸ ತೀರ್ಥಕ್ಕೆ ಹೋಗಿ ಸೋಮನಾಥನನ್ನ ಅರ್ಚನೆ ಮಾಡ್ತಾರೆ. ಪಕ್ಕದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋದ ಜಾಗಕ್ಕೆ ಹೋಗಿ ಗೌರವವನ್ನ ಸೂಚಿಸ್ತಾರೆ. ಅಲ್ಲಿಂದ ಮುಂದೆ ನಡ್ಕೊಂಡು ದ್ವಾರಕೆಗೆ ಬರ್ತಾರೆ. ದ್ವಾರಕೆಗೆ ಬಂದು ಮೂರನೇ ಆಮ್ನಾಯ ಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಕಾಳಿಕಾ ಪೀಠ ಅಂತ ಹೆಸರಿಟ್ಟು ಅದಕ್ಕೆ ತಮ್ಮ ಪ್ರಥಮ ಸನ್ಯಾಸ ಶಿಷ್ಯರಾದಂತಹ ಸನಂದನಾಚಾರ್ಯರನ್ನ ನೇಮಿಸ್ತಾರೆ. ಈಗಾಗ್ಲೇ ಸನಂದನಾಚಾರ್ಯರನ್ನ ಪದ್ಮಪಾದರು ಅಂತ ಮತ್ತೊಂದು ಹೆಸರಿಂದ ಕರಿತಿದ್ರು. ಯಾಕಪ್ಪ ಅಂದ್ರೆ ಬದ್ರಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಬದ್ರಿನಲ್ಲಿ ನದಿ ದಾಟ್ಕೊಂಡು ಹೋಗುವಂತ ಸಮಯದಲ್ಲಿ ಆ ನದಿ ಉಕ್ಕಿ ಹರಿತಾ ಇರ್ತಂತೆ. ಪ್ರವಾಹ ಜೋರಾಗಿತ್ತಂತೆ. ಶಿಷ್ಯರೆಲ್ಲ ನದಿಯನ್ನ ದಾಟೋದಕ್ಕಾಗದೇನೆ ನಾವೇ ಇಟ್ಕೊಂಡು ಹೋಗೋ ಪ್ರಯತ್ನನ ಮಾಡ್ತಾರೆ. ಆದ್ರೆ ಸನಂದನ ಆಗಿದ್ದವರು ಪ್ರವಾಹದಿಂದ ಉಕ್ಕಿ ಹರಿತಿರುವಂತ ನದಿಗೆ ಹಾರಿ ಅದರ ಮೇಲೆ ನಡ್ಕೊಂಡು ಹೋಗ್ಬಿಟ್ರಂತೆ. ಇವರೆಲ್ಲ ಮಿಕ್ಕ ಶಿಷ್ಯರೆಲ್ಲ ನಾವೇ ಮೂಲಕ ಹೋಗೋ ಅಷ್ಟರಲ್ಲಿ ಸನಂದನಾಚಾರ್ಯರು ಆಗ್ಲೇ ಆ ದಡದಲ್ಲಿ ಕಾಯ್ತಾ ನಿಂತಿದ್ರಂತೆ. ಶಿಷ್ಯರಿಗೆಲ್ಲ ಆಶ್ಚರ್ಯ, ಅದು ಹೇಗೆ ಬಂದ್ರಿ ಇಂಥ ಪ್ರವಾಹದಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸಂಸಾರ ಸಾಗರವನ್ನ ದಾಟಿಸುವಂತಹ ಗುರು ನಮ್ ಜೊತೆಗಿರುವಾಗ ಹೇಗೆ ಬಂದ್ರಿ ಅಂದ್ರೆ ಅಂತ ಅಂದ್ರು. ಅವ್ರಿಗೆ ಅರ್ಥ ಆಗಲ್ಲ. ಮತ್ತೆ ಕೇಳ್ತಾರೆ, ಹೇಗೆ ಬಂದ್ರಿ ಅಲ್ಲಿಂದ ಅಂತ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಆತ ನದಿ ಮೇಲೆ ಎಲ್ಲೆಲ್ಲಿ ಕಾಲಿಟ್ನೋ ಅಲ್ಲೆಲ್ಲ ಒಂದೊಂದು ಪದ್ಮ ಉದ್ಭವ ಆಗಿ ಅವನನ್ನ ಕಾಪಾಡ್ತಾ ಬಂತು. ಆ ಪದ್ಮಗಳ ಮೇಲೆ ಆತ ಕಾಲಿಟ್ಕೊಂಡು ನದಿಯನ್ನ ಪಾರ್ ಮಾಡ್ದ ಅಂತ. ಆದ್ರಿಂದ ಪದ್ಮಪಾದ ಅಂತ ಆತನಿಗೆ ಹೆಸರಿಡ್ತೀನಿ ಅಂತ ಹೇಳಿದ್ರು. ಆ ಪದ್ಮಪಾದರನ್ನ ದ್ವಾರಕಾ ಪೀಠದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಲ್ಲಿಂದ ಕುರುಕ್ಷೇತ್ರ, ಇಂದ್ರಪ್ರಸ್ಥಗಳಲ್ಲೆಲ್ಲ ಸಂಚರಿಸಿ ಮತ್ತೆ ಬದರಿಗೆ ಬರ್ತಾರೆ. ಎಷ್ಟೋ ವರ್ಷಗಳ ನಂತರ ಬದರಿಗೆ ಬಂದಿದ್ದಾರೆ. ಅಲ್ಲಿದ್ದಂತಹ ಬ್ರಹ್ಮ ಗುಪ್ತ, ನಾರಾಯಣ ಎಲ್ಲರಿಗೂ ಸಹ ಸ್ವರ್ಗನೇ ಸಿಕ್ಕಂತಾಯ್ತಂತೆ. ಗುರುಗಳು ಬಂದ್ರು ಅಂತ ಸ್ವಾಗತಿಸಿ ಅವರನ್ನ ಮತ್ತೆ ವ್ಯಾಸ ಗುಹೆಗೆ ಕರ್ಕೊಂಡು ಹೋಗ್ತಾರೆ. ಒಂದೇ ಸಮನೆ ಮಾಡಿದಂತಹ ಈ ಪ್ರವಾಸದಿಂದ ಎಲ್ಲೆಲ್ಲೋ ಊಟ, ಎಲ್ಲಿ ಏನ್ ಸಿಗುತ್ತೋ ಅದನ್ನ ತಿನ್ಬೇಕು. ಆದ್ರಿಂದ ಸಿಕ್ಕಂತಹ ಊಟ, ವಸತಿಯನ್ನೇ ಉಪಯೋಗಿಸ್ಬೇಕಾಗಿತ್ತು. ತುಂಬಾ ಕಷ್ಟ ಆಗಿತ್ತು. ಇದರಿಂದಾಗಿ ಸರಿಯಾದ ಆಹಾರ, ವಿಶ್ರಾಂತಿ ಸಿಗ್ತಾ ಇರ್ಲಿಲ್ಲ ಅವ್ರಿಗೆ. ಇದರಿಂದಾಗಿ ಅವರ ದೇಹ ಸುಸ್ತಾಗಿತ್ತು. ಸಣ್ಣ ವಯಸ್ಸಿಗೆನೆ ಹಣ್ಣಾಗ್ಬಿಟ್ಟಿತ್ತು. ಅದರ ಜೊತೆಗೇನೆ ಮೂಲವ್ಯಾಧಿ ರೋಗ ಬಹಳ ಉಲ್ಬಣ ಆಗಿತ್ತಂತೆ. ಯಾರಿಗೂ ಹೇಳೋ ಅಂತವ್ರಲ್ಲ ಅವರು. ಕೊನೆಗೆ ತುಂಬಾ ಉಲ್ಬಣ ಆದಾಗ ಅದನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಸಮಯದಲ್ಲಿ ಆಗ್ಲೂ ಸಹ ಅವರು ಯಾರಿಗೂ ಏನನ್ನು ಹೇಳಲಿಲ್ವಂತೆ. ತ್ರೋಟಕಾಚಾರ್ಯರು
ಅದನ್ನ ನೋಡಿ ಅವರಿಗೆ ಗೊತ್ತಾಗಿ ಅವರನ್ನ ಪರೀಕ್ಷಿಸಿ ನೋಡ್ಕೊಂಡು ಔಷಧ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರಂತೆ. ಒಂದಿನ ಶಿಷ್ಯರೆಲ್ಲ ಬಂದು ಶಂಕರಾಚಾರ್ಯರಿಗೆ ಹೂವನ್ನ ಅರ್ಪಿಸ್ತಾರೆ. ಆ ಸಮಯದಲ್ಲಿ ಅರ್ಪಿಸಿ ಅಭಿನಂದನೆನ ಹೇಳ್ತಾರೆ. ಯಾಕಪ್ಪ ಇವತ್ತೇನು ಅಂತ ಕೇಳಿದ್ರು. ಆಚಾರ್ಯರೇ, ಇವತ್ತು ನಿಮ್ಗೆ 31 ತುಂಬಿ 32 ಶುರು ಆಯ್ತು ಅಂತ ಹೇಳ್ತಾರೆ. ಅದಾದ 2 ದಿನಗಳ ನಂತರ ಬದರಿನಾರಾಯಣನ ಸನ್ನಿಧಾನದಲ್ಲಿ ಚತುರ್ಥ ಆಮ್ನಾಯ ಪೀಠವನ್ನ ಸ್ಥಾಪಿಸಿ ಆಪ್ತ ಶಿಷ್ಯರಾದಂತಹ ತ್ರೋಟಕಾಚಾರ್ಯರನ್ನ ಅಲ್ಲಿಯ ಪ್ರಥಮ ಅಧ್ಯಕ್ಷರನ್ನಾಗಿ ಕೂರಿಸ್ತಾರೆ. ಹೀಗೆ 4 ದಿಕ್ಕಿನಲ್ಲಿ 4 ವೇದಗಳ ಪ್ರಸಾರದ ವ್ಯವಸ್ಥೆ ಸರಿಯಾಗಿ ಆಯ್ತು. ನೋಡಿ, ಭಾರತೀಯ ಭಾವೈಕ್ಯವನ್ನ ಸಾಧಿಸೋದಕ್ಕೆ ಕೇರಳದವರಾದಂತಹ ಶಂಕರಾಚಾರ್ಯರು ಕರ್ನಾಟಕದ ಶೃಂಗಗಿರಿಯ ಶಾರದಾ ಪೀಠಕ್ಕೆ ಮಾಹೇಶ್ಮತಿಯ ಸುರೇಶ್ವರಾಚಾರ್ಯರನ್ನ ಕೂಡಿಸಿದ್ರು. ಪೂರ್ವ ತೀರದ ಗೋವರ್ಧನ ಪೀಠಕ್ಕೆ ಶ್ರೀಬಲಿಯ ಅಸ್ತಾಮಲಕರನ್ನ ನೇಮಿಸಿದ್ರು. ದ್ವಾರಕೆಯ ಕಾಳಿಕಾ ಪೀಠಕ್ಕೆ ದ್ರಾವಿಡ ದೇಶದ ಪದ್ಮಪಾದರನ್ನ ನೇಮಿಸಿದ್ರು. ಆನಂತರ ಉತ್ತರದ ಬದರಿ ಪೀಠಕ್ಕೆ ಶೃಂಗಗಿರಿಯ ಶ್ರೀ ತ್ರೋಟಕಾಚಾರ್ಯರನ್ನ ಕೂಡಿಸಿದ್ರು. ಹೀಗೆ ಭಾವೈಕ್ಯತೆಯನ್ನ ಮಾಡಿದಂತಹ ಮೊಟ್ಟ ಮೊದಲ ಗುರು ಶಂಕರಾಚಾರ್ಯರು. ಮತ್ತೆ ಮುಂದೆ ಅವರು ದೇವಭಾಷೆ ಸಂಸ್ಕೃತವನ್ನ ಪುನಃ ಬಳಕೆಗೆ ತರ್ತಾರೆ. ಶಿಷ್ಯರೆಲ್ಲ ಈ ದೇವಭಾಷೆ ಸಂಸ್ಕೃತದಲ್ಲೇ ಗ್ರಂಥಗಳನ್ನ ಬರಿಬೇಕು, ಅದರ ಮೂಲಕನೇ ಪ್ರಸಾರ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ ಅವರ ಗುರುಗಳು ಮಾಡಿದಂತಹ ಆಜ್ಞೆಯ ಎಲ್ಲಾ ಕೆಲಸಗಳು ಸಹ ಮುಗ್ದಿತ್ತು. ಈಗ ವಿಚಾರ ಮಾಡ್ತಾರೆ, ನನ್ನ ಗುರುಗಳು ನನಗೆ ಅಪ್ಪಣೆ ಕೊಟ್ಟಂತಹ ಪ್ರಸ್ಥಾನತ್ರಯಗಳಿಗೆ ಭಾಷೆಯನ್ನ ಬರೆಯೋದಾಗ್ಲಿ, ನನ್ನ ಶಕ್ತಿಯ ಮಿತಿನಲ್ಲಿ ಭಾರತದುದ್ದಕ್ಕೂ ಅಡ್ಡಾಡಿ ಧರ್ಮ ಪ್ರಸಾರ ಮಾಡೋದಾಗ್ಲಿ ಎಲ್ಲವೂ ಆಯ್ತು. ಇನ್ನು ಉಳಿದಿರೋ ಅಂಥದ್ದು ಒಂದೇ ಒಂದು ಕೆಲಸ ಇದೆ. ಉತ್ತರಾಮ್ನಾಯ ಪೀಠದ ಸ್ಥಾಪನೆಯ ಕಾಲದಲ್ಲಿ ಹಲವು ಜನ ಯಾತ್ರಿಕರು ಬಂದು ಕಾಶ್ಮೀರದ ಸರ್ವಜ್ಞ ಪೀಠದ ಬಗ್ಗೆ ಹೇಳಿದ್ರು. ಅದನ್ನೇ ಶೃಂಗಗಿರಿಯಿಂದ ಹೊರಡುವಾಗ ಉಭಯ ಭಾರತೀಯವರು ಸಹ ಹೇಳಿದ್ದು. ಕಾಶ್ಮೀರಕ್ಕೆ ಹೋದಾಗ ಸರ್ವಜ್ಞ ಪೀಠದ ಮೇಲೆ ಪ್ರತಿಷ್ಠಾಪನೆ ಆಗ್ಬೇಕು ನೀವು ಅಂತ ಹೇಳಿರ್ತಾರೆ. ಅತ್ಯಂತ ಪ್ರಾಚೀನವಾದಂತಹ ಸರ್ವ ವಿದ್ಯಾಪೀಠ ಅದು. ಭರತ ವರ್ಷದ 4 ದಿಕ್ಕುಗಳಿಂದ ಪಂಡಿತರು ಅಲ್ಲಿಗೆ ಬರ್ತಾ ಇರ್ತಾರೆ. ವಿದೇಶದಿಂದಲೂ ಪಂಡಿತರುಗಳು ಅಲ್ಲಿಗೆ ಬರ್ತಾ ಇದ್ರು. ಶಾಸ್ತ್ರಾರ್ಥಕ್ಕಾಗಿ ಬಂದು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಇದುವರೆವಿಗೂ ಸರ್ವಜ್ಞ ಪೀಠಕ್ಕೆ ಯಾರು ಅರ್ಹರು ಅಂತ ಅಲ್ಲಿನ ಮಂಡಲಿ ಘೋಷಣೆನ ಮಾಡಿರ್ಲಿಲ್ವಂತೆ. ಸಾವಿರಾರು ವರ್ಷಗಳಿಂದ ಯಾರೂ ಸರ್ವಜ್ಞ ಪೀಠದ ಅಧಿಕಾರಿ ಆಗಿರ್ಲಿಲ್ಲ. ಅಷ್ಟೊಂದು ಜನ ಜ್ಞಾನಿಗಳು ಅಲ್ಲಿಗೆ ಬರೋವಾಗ ಅಲ್ಲಿ ಶಾಸ್ತ್ರಾರ್ಥ ಮಾಡೋದು ಒಳ್ಳೇದೇ ಅಲ್ವೇ ಅಂತ ಶಿಷ್ಯರೆಲ್ಲ ಹೇಳಿದಾಗ ಶಂಕರಾಚಾರ್ಯರು ಅದನ್ನ ಒಪ್ಪಿ ಅಲ್ಲಿಗೆ ಅಂದ್ರೆ ಕಾಶ್ಮೀರಕ್ಕೆ ಹೊರಡ್ತಾರೆ. ಆಗಿನ ಕಾಲದಲ್ಲಿ ಕಾಶ್ಮೀರ ಜ್ಞಾನ ಸ್ವರೂಪದ ಕೇಂದ್ರ ಸ್ಥಾನ ಆಗಿತ್ತಂತೆ. ಅಷ್ಟು ದೊಡ್ಡ ವಿಶಾಲವಾದಂತ ಭಾರತೀಯ ಸಂಸ್ಕೃತಿಗೆ ಕಾಶ್ಮೀರದ ವಿದ್ಯಾಪೀಠ ಕರೀತಾ ಇತ್ತು. ಶಂಕರಾಚಾರ್ಯರ ಜೊತೆ ಶಿಷ್ಯರು ಹಾಗೆ ಬ್ರಹ್ಮಗುಪ್ತರು ಸಹ ಹೋದ್ರು. ಈ ಸಲ ಬ್ರಹ್ಮಗುಪ್ತ ರಾಜನಿದ್ದ ಕಾರಣ ಅಶ್ವಗಳು ಪಾಲಕಿಗಳು ಎಲ್ಲ ಇದ್ದಿದ್ರಿಂದ ಪ್ರವಾಸ ಸ್ವಲ್ಪ ಈಸಿ ಆಯ್ತು, ಬೇಗ ಬೇಗ ಆಯ್ತು. ಕಾಶ್ಮೀರಕ್ಕೆ ಹೋದ್ರು. ಅಲ್ಲಿ ಶಾರದಿ ಗ್ರಾಮದಲ್ಲಿ ಭವ್ಯ ಸ್ವಾಗತ ಸಿಕ್ತು. ಮರುದಿವಸದಿಂದನೇ ಪಂಡಿತರೊಡನೆ ವಾಕ್ಯಾರ್ಥ ಪ್ರಾರಂಭ ಆಯ್ತು. ಅಲ್ಲಿ ವಾಕ್ಯಾರ್ಥ ಅಂತ ಅಂದ್ರೆ ಎಲ್ಲರೂ ಒಂದೇ ಸಲ ಕುಳಿತುಕೊಂಡು ಮಾತಾಡೋದಿಲ್ಲ. ಇವ್ರು ಕುಳಿತಿರ್ಬೇಕು. ಯಾರ್ಯಾರು ಸಂಶಯಗಳನ್ನ ತಗೊಂಡ್ ಬರ್ತಾರೋ ಅವರೊಡನೆ ಚರ್ಚೆ ಆಗ್ಬೇಕು. ವಿದ್ವಾಂಸರೆಲ್ಲ ಅವರಿಂದೆ ಸಾಕ್ಷೀಭೂತರಾಗಿ ಕುಳಿತಿರ್ತಾರೆ. ಹಗಲು ರಾತ್ರಿ ಚರ್ಚೆ ಆಗ್ತಾ ಇತ್ತಂತೆ. ಅದ್ವೈತದ ಬಗ್ಗೆ ಬೇಕಾದಷ್ಟು ಜನ ಪ್ರಶ್ನೆ ಕೇಳೋರು, ಅದಕ್ಕೆ ಉತ್ತರ ಇವರು ಕೊಡ್ಬೇಕು. ಎಷ್ಟು ಶ್ರಮ ಇತ್ತಂತೆ ಅಂದ್ರೆ ಒಂದು ಕ್ಷಣವೂ ಪುರ್ಸೊತ್ತಿಲ್ಲದೆ ನಡೀತಾ ಇತ್ತಂತೆ. ಅವ್ರು ಹೇಳ್ತಾರೆ, ರಾತ್ರಿ ಹೊತ್ತು 1-2 ಗಂಟೆ ಸಹ ನಿದ್ದೆ ಆಗ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ವಂತೆ. ಅಷ್ಟು ಜನ ಪಂಡಿತರು
ಅಷ್ಟು ಜನ ಪಂಡಿತರು ಬಂದು ಇವ್ರನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇದ್ರಂತೆ. ತಮ್ಮ ಜ್ಞಾನದಿಂದ ವಿಚಾರವನ್ನ ತಿಳಿ ಹೇಳುವ ವಾಚರಿಯಿಂದ, ವಿನಯದಿಂದ, ಪ್ರೇಮದಿಂದ ಎಲ್ಲರ ಮನಸ್ಸನ್ನ ಶ್ರೀ ಶಂಕರಾಚಾರ್ಯರು ಗೆದ್ರಂತೆ. ಕೊನೆಯ ದಿವಸ ಅಲ್ಲಿ ಸೇರಿದಂತ ಪಂಡಿತರ ಸಭಾ ಮಂಡಳಿ ಘೋಷಣೆ ಮಾಡುತ್ತೆ, ಇದುವರೆವಿಗೂ ನಾವು ಕಂಡು ಅರಿಯದಂತಹ ಜ್ಞಾನ ಪ್ರಕಾಂಡ ಶಕ್ತಿ ಶಂಕರಾಚಾರ್ಯರಲ್ಲಿದೆ. ಆದ್ದರಿಂದ ಪೀಠಾರೋಹಣಕ್ಕೆ ಅವರೇ ಅರ್ಹರು ಅಂತ ಘೋಷಣೆ ಮಾಡಿದ್ರಂತೆ. ಎಲ್ಲರೂ ಜಯಘೋಷ ಮಾಡಿದ್ರಂತೆ. ನಂತರ ಅಲ್ಲೇ ಪೀಠಾರೋಹಣಕ್ಕೆ ದಿನವನ್ನ ನಿಗದಿ ಮಾಡಿದ್ರಂತೆ. ನಂತರ ಆಹ್ವಾನಗಳನ್ನ ಎಲ್ಲ ಪಂಡಿತರಿಗೂ ಸಹ ಕಳಿಸಿದ್ರಂತೆ. ಇದಾದ ನಂತರ ಒಂದು 4 ಜನ ಹಿರಿಯ ಪಂಡಿತರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದವರು ಪದ್ಮಪಾದರ ಬಳಿ ಬಂದು ಹೇಳ್ತಾರೆ, ನಾವು ಒಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನ ಅಂತ. ನಿಮ್ಮ ಆಚಾರ್ಯರ ಬಳಿ ಕೇಳೋದಕ್ಕಾಗಲ್ಲ, ಇದನ್ನ ಕೇಳಕ್ಕಾಗಲ್ಲ, ಆದ್ರಿಂದ ನಿಮ್ಮನ್ನೇ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೇಳಿ ಅಂತ ಹೇಳ್ತಾರೆ ಪದ್ಮಪಾದರು. ಆಗ ಪಂಡಿತರು ಹೇಳ್ತಾರೆ, ಆಚಾರ್ಯರು ಸರ್ವಮಾನ್ಯರು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಮಹಾ ವಿದ್ವಾಂಸರು ಅನ್ನೋದ್ರಲ್ಲಿ ಆಗ್ಲಿ, ನಾವು ಕಂಡಂತಹ ಪ್ರಕಾಂಡ ಪಂಡಿತರು ಅನ್ನೋದ್ರಲ್ಲಾಗ್ಲಿ ಯಾವ ಸಂಶಯನೂ ಇಲ್ಲ. ಆದ್ರೆ ಒಂದೇ ಒಂದಿದೆ, ಈ ಸರ್ವಜ್ಞ ಪೀಠವನ್ನ ಹೇರೋವವರು ಪರಿಶುದ್ಧರಾಗಿರ್ಬೇಕು ಅನ್ನುವಂತ ಒಂದು ಮಾತಿದೆ. ನಮ್ಗೆ ಒಂದು ಸಂಶಯ ಇದೆ, ಆಚಾರ್ಯರು ಪರಿಶುದ್ಧರೇ ಅಂತ ಕೇಳ್ತಾರೆ. ಆ ಪ್ರಶ್ನೆ ಯಾಕೆ ಬಂತು ನಿಮ್ಗೆ ಅಂತ ಪದ್ಮಪಾದರು ಕೇಳ್ತಾರೆ. ಆಗ ನಾವು ಕೇಳಿದ್ದೇವೆ, ಆಚಾರ್ಯರು ಕಾಮಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ಒಬ್ಬ ರಾಜನ ಶರೀರದಲ್ಲಿ ಸೇರ್ಕೊಂಡು ಅಧ್ಯಯನ ಮಾಡಿದ್ರು ಅಂತ. ಅಂತಃಪುರದಲ್ಲಿ ಸ್ತ್ರೀಯರ ಜೊತೆಗಿರ್ಬೇಕು ಅವರು. ಹಾಗಿದ್ದಾಗ ಪರಿಶುದ್ಧರು ಹೇಗಾಗ್ತಾರೆ ಇವರು ಅನ್ನುವಂತಹ ಸಂಶಯ ನಮ್ಮಲ್ಲಿದೆ. ಗುರುಗಳನ್ನ ಕೇಳೋದಕ್ಕಾಗಲ್ಲ, ಆದ್ರಿಂದ ನಿಮ್ಮನ್ನೇ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರು. ಆಗ ಪದ್ಮಪಾದರು ಹೇಳಿದ್ರಂತೆ, ಆಚಾರ್ಯರು ಧರಿಸಿದಂತಹ ದೇಹ ಅತ್ಯಂತ ಪರಿಶುದ್ಧವಾಗಿ ಇರುವಂಥದ್ದು. ಅದನ್ನ ನಾವೇ ಗುಹೆನಲ್ಲಿ ಕಾಪಾಡಿಕೊಂಡಂಥದ್ದು. ಅವರು ತಮ್ಮ ಆತ್ಮಶಕ್ತಿಯಿಂದ ಆ ದೇಹದಲ್ಲಿ ಸೇರ್ಕೊಂಡಿದ್ರು. ಒಂದು ಪ್ರಬಲವಾದ ಕಾರಣದಿಂದಾಗಿ ಆ ದೇಹದಲ್ಲಿ ಸೇರ್ಕೋಬೇಕಾಗಿತ್ತು. ಅಧ್ಯಯನ ಮಾಡಿದ್ರು ಅವರು. ಅಧ್ಯಯನ ಮಾಡ್ಲಿಲ್ಲ ಅಂತ ಹೇಳ್ತಿಲ್ಲ, ಅಧ್ಯಯನ ಮಾಡಿದ್ರು. ಆದ್ರೆ ಅಮರುಕನ ದೇಹದಲ್ಲಿ ಕೂಡ ಸನ್ಯಾಸಿಯಂತೆ ಅಸಂಗರಾಗೇ ಇದ್ರು. ಅಲ್ಲಿದ್ದಂತಹ ಮಹಿಳೆಯರು ಕೂಡ ಹೇಳ್ತಾ ಇದ್ರು, ಇವನೊಬ್ಬ ಸನ್ಯಾಸಿ ಇದ್ದಂಗಿದ್ದಾನೆ, ಯಾವುದೋ ಒಬ್ಬ ಮಹಾತ್ಮನ ಆತ್ಮ ಸೇರ್ಕೊಂಡಿದ್ದಾನೆ ಅನ್ಸುತ್ತೆ ನಮ್ಮ ಮಹಾರಾಜರ ದೇಹದಲ್ಲಿ ಅಂತ. ಅವನ ಹತ್ತಿರಕ್ಕೆ ಹೋಗ್ಲಿಕ್ಕೂ ಭಯ ಆಗ್ತದೆ ನಮ್ಗೆ ಅಂತ ಹೇಳ್ತಾ ಇದ್ರು. ಹಾಗೆ ಅಸಂಗರಾಗಿ ಉಳಿದಿರೋದ್ರಿಂದ ಅವರು ದೈಹಿಕವಾಗಿ ಹಾಗೇನೆ ಆಂತರಿಕವಾಗಿ ಪರಿಶುದ್ಧರಾಗೇ ಇದ್ದಾರೆ ಅಂತ ಹೇಳ್ತಾರೆ. ಆಗ ಆ ಹಿರಿಯ ಪಂಡಿತರು, ಇದೇ ನಮ್ಗೆ ಬೇಕಾದಂತಹ ಉತ್ತರ ಸಿಕ್ತು ನಮ್ಗೆ ಅಂತ ಹೇಳಿ ವಾಪಸ್ಸಾದ್ರಂತೆ. ಮುಂದೆ ಪೀಠಾರೋಹಣವಾಗುವಂತ ಸಂದರ್ಭ, ಎಷ್ಟು ಅದ್ಭುತವಾದ ದೃಶ್ಯ ಅದು. ಆಗಿನ ಕಾಲದಲ್ಲಿ ಆ ಸಂಭ್ರಮ ಹೇಗಿತ್ತಂತೆ ಅಂದ್ರೆ, ಪಂಚ ಮಹಾವಾದ್ಯಗಳ ಮಂಗಳ ಧ್ವನಿಯಲ್ಲಿ ಮೆರವಣಿಗೆ ಹೊರಡ್ತಂತೆ. ಸಾವಿರಾರು ವರ್ಷಗಳಿಂದ ಯಾರೂ ಆ ಪೀಠವನ್ನ ಅಲಂಕರಿಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಮೊದಲ ಬಾರಿಗೆ ಒಬ್ಬ ತರುಣ ಸನ್ಯಾಸಿ ಪೀಠಾರೋಹಣ ಮಾಡ್ತಾ ಇದ್ದಾರೆ ಅಂದಾಗ ಆ ಪಂಡಿತರೆಲ್ಲ ಜಾಗೃತರಾಗಿ ಎಲ್ಲರೂ ನೆರೆದಿದ್ರಂತೆ. ಅಲ್ಲಿ ದಾರಿ ಉದ್ದಕ್ಕೂ ಧ್ವಜಗಳಿಂದ ಅಲಂಕರಿಸಿದ್ರಂತೆ. ಆಚಾರ್ಯರ ಮುಂದೆ ಸಾಗುತ್ತಿದ್ದಂತಹ ಬ್ರಹ್ಮಚಾರಿಗಳು, ವಿದ್ವಾಂಸರುಗಳು ಸ್ತೋತ್ರ ಪಠನ ಮಾಡ್ತಾ ಇದ್ರಂತೆ, ವೇದ ಘೋಷಗಳನ್ನ ಮಾಡ್ತಾ ಇದ್ರಂತೆ. ಆಚಾರ್ಯರ ಹಿಂದೆ ಚತುರ್ವೇದಗಳ ಹಾಗೆ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕರು, ತ್ರೋಟಕಾಚಾರ್ಯರು ಇದ್ರಂತೆ. ಅವರುಗಳ ಹಿಂದೆ ಬಹುದೊಡ್ಡ ಉದ್ದಾಮ ಪಂಡಿತರ ಒಂದು ದೊಡ್ಡದಾದ ಗುಂಪೆ ಇತ್ತಂತೆ. ಶಂಕರಾಚಾರ್ಯರ ಎಡಬಲದಲ್ಲಿ ಚಾಮರ ಬೀಸುವ ಸದಾಶಿವ,
ಪರಮೇಶ್ವರ ಇದ್ರಂತೆ. ಆಚಾರ್ಯರು ಹೊರಡ್ತಾರೆ. ಕೊನೆಗೆ ಯಾವ ದಿಕ್ಕಿನಿಂದ ಮೇಲೆ ಹತ್ತಬೇಕು, 4 ಕಡೆಗಳಲ್ಲೂ ಮೆಟ್ಟಿಲಿದ್ದವಲ್ಲ ಅಂತ ಕೇಳಿದಾಗ ಸುರೇಶ್ವರಾಚಾರ್ಯರು ಹೇಳಿದ್ರಂತೆ, ನಾನು ನೀವು ದಕ್ಷಿಣದಿಂದ ಹೋಗೋಣ, ಹತ್ತೋಣ, ಉಳಿದ ಶಿಷ್ಯರೆಲ್ಲ ಬೇರೆ ಕಡೆಯಿಂದ ಬರಲಿ ಅಂತ ಹೇಳಿದ್ರಂತೆ. ಸರಿ, ಅದರಂತೆ ದಕ್ಷಿಣದಿಂದ ಮೆಟ್ಟಿಲುಗಳನ್ನ ಹತ್ಕೊಂಡು ಮೇಲೆ ಹೋಗ್ತಾರೆ. ಮೇಲೆ ಹೋದಾಗ ಸಹಸ್ರ ಕಂಠಗಳಿಂದ ಹರಹರ ಮಹಾದೇವ್, ಜಯ ಗುರು ಶಂಕರ ಅನ್ನುವಂತಹ ಘೋಷಗಳು ಆಕಾಶವನ್ನ ತುಂಬಿತ್ತಂತೆ. ಸರ್ವಜ್ಞ ಪೀಠದ ಬಳಿ ನಿಂತಹ ಶಂಕರಾಚಾರ್ಯರನ್ನ ನೋಡಿದಾಗ ಯೋಗೇಶ್ವರನಾದಂತಹ ಕೃಷ್ಣನನ್ನ, ಪರಮಗುರುವಾದ ವೇದವ್ಯಾಸರನ್ನ, ತಾಯಿ ಶಾರದೆಯನ್ನ, ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನ ಅವರು ನೆನೆಸ್ಕೊಂಡು ನಮಸ್ಕಾರನ ಸಲ್ಲಿಸಿದ್ರಂತೆ. ಅಲ್ಲಿ ಆ ಸರ್ವಜ್ಞ ಪೀಠದ ಮೇಲೆ ನಿಂತ್ಕೊಂಡು ಆ ಸರ್ವಜ್ಞ ಪೀಠಕ್ಕೆ ಶಾರದಾ ಪೂಜೆಯನ್ನ ಮಾಡಿ ಅದರ ಮೇಲೆ ಆರೋಹಣನ ಮಾಡಿದ್ರು. ಅಲ್ಲಿ ಸರ್ವಜ್ಞ ಪೀಠದಿಂದ ಶ್ರೀಗಳು ಮಾಡಿದಂತಹ ಭಾಷಣ ಇದೆಯಲ್ಲ, ಅದು ಹೇಗಿತ್ತಂತೆ ಅಂದ್ರೆ, ಅದು ಅದ್ವೈತ ಮತದ ಧ್ವಜ ಪತಾಕೆಯಂತೆ ಇತ್ತಂತೆ, ಯುದ್ಧದ ಕಹಳೆಯಂತೆ ಇತ್ತಂತೆ, ಕೃಷ್ಣನ ಬೋಧನೆಯಂತೆ ಇತ್ತಂತೆ, ದರ್ಶನೀಯವಾಗಿತ್ತಂತೆ, ಎಚ್ಚರಿಕೆ ನೀಡುವ ಗಂಟೆಯಂತೆ ಇತ್ತಂತೆ, ಮನ ಪರಿವರ್ತನೆ ಮಾಡುವ ಮೋಡಿಯಂತೆ ಭಾಸವಾಯ್ತಿತ್ತಂತೆ. ಅದ್ವೈತ ಮತ ಪತಾಕೆ ದರ್ಶನೀಯವಾಗಿತ್ತು, ಅದರ ಕಹಳೆ ಎಚ್ಚರಿಕೆ ನೀಡುವಂತ ಗಂಟೆಯಾಗಿತ್ತು, ಕೃಷ್ಣನ ಬೋಧನೆಯಂತೆ ಮನ ಪರಿವರ್ತನೆ ಮಾಡುವ ಮೋಡಿಯಾಗಿತ್ತು. ಆ ಮಾತನ್ನ ಯಾರೂ ಪಂಡಿತರು ಮರೆಯೋದಕ್ಕೆ ಸಾಧ್ಯವಿಲ್ಲದಂತಹ ಅದ್ಭುತ ಮಾತದಾಗಿತ್ತಂತೆ. ಕೆಲ ದಿವಸ ಅಲ್ಲೇ ಕಾಶ್ಮೀರದಲ್ಲಿ ಕಳೆದು ಮತ್ತೆ ಮರಳಿ ಬದರಿಗೆ ಬರ್ತಾರೆ. 2 ತಿಂಗಳು ಅಲ್ಲೇ ಇರ್ತಾರೆ. ಅಲ್ಲಿದ್ದಾಗ ನೇಪಾಳದ ರಾಜ ಶಿವದೇವ ಅನ್ನೋನು ನಮ್ಮಲ್ಲಿ ಬಂದು ಹೋಗ್ಬೇಕು ಅಂತ ಹೇಳಿ ಸ್ವಾಮಿಗಳನ್ನ ಕೇಳ್ಕೊತಾನೆ. ಸ್ವಾಮಿ, ನಮ್ಮಲ್ಲಿ ಬಂದು ಹೋಗ್ಬೇಕು, ನೀವು ಬರ್ಲಿಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲವನ್ನ ಮಾಡ್ಕೊಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಮಾಂತ್ರಿಕರ ಹಾವಳಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ತಿಳಿಯದ ಹಾಗೆ ಆಗ್ಬಿಟ್ಟಿದೆ. ಆದ್ರಿಂದ ದಯವಿಟ್ಟು ನೀವು ಬರ್ಬೇಕು ಅಂತ ಕೇಳ್ಕೊತಾನೆ. ಸ್ವಲ್ಪ ಅನಾರೋಗ್ಯ ಇದ್ರೂ ಕೂಡ ಶಂಕರಾಚಾರ್ಯರು ಈ 4 ಜನ ಶಿಷ್ಯರಿದ್ರಲ್ಲ, ಪ್ರಮುಖ ಶಿಷ್ಯರು, ಅವರೊಂದಿಗೆ ಕೆಲವೇ ಜನ ಬ್ರಹ್ಮಚಾರಿಗಳೊಂದಿಗೆ ಬ್ರಹ್ಮಗುಪ್ತ ನೀಡಿದಂತಹ ಕುದುರೆಗಾಡಿನಲ್ಲಿ ನೇಪಾಳಕ್ಕೆ ಹೋಗ್ತಾರೆ. ನೇಪಾಳಕ್ಕೆ ಹೋಗಿ ನೋಡ್ತಾರೆ, ಅಲ್ಲಿ ಧಾರ್ಮಿಕ ಸ್ಥಿತಿ ನಿಜವಾಗ್ಲೂ ಶೋಚನೀಯವಾಗ್ಬಿಟ್ಟಿತ್ತಂತೆ. ಸಣ್ಣ ಪುಟ್ಟ ಪವಾಡಗಳನ್ನ ಮಾಡ್ತಾ ಮಾಂತ್ರಿಕರು ಭ್ರಾಂತಿಯ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಬಿಟ್ಟಿದ್ರಂತೆ. ಅಲ್ಲಿದ್ದಂತಹ ಎಲ್ಲರಿಗೂ ಸಹ ತಿಳಿ ಹೇಳಿ ಇದೆಲ್ಲ ತಪ್ಪು ಅಂತ ತಿಳಿಸಿ, ಇದು ಧರ್ಮ, ಅದು ಧರ್ಮ ಅಲ್ಲ, ಅದು ಅಧರ್ಮ, ಇದು ವೇದಾಂತ ನೋಡಿ, ವೇದಾಂತ ಹೀಗೆ ತಿಳಿಸುತ್ತೆ ಅಂತ ತಿಳಿಸಿ ಹೇಳಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಹಿರಿಯರನ್ನೆಲ್ಲ ಒಪ್ಪಿಸಿ ಕಿರಿಯರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಭಕ್ತಿಯನ್ನ ಶ್ರದ್ಧೆಯನ್ನ ಹುಟ್ಟಿಸಿದ್ರಂತೆ. ಅವರು ನೇಪಾಳದಲ್ಲಿದ್ದಾಗ ಪಶುಪತಿನಾಥ ದೇವಸ್ಥಾನದಲ್ಲೇ ತಂಗಿದಿದ್ದಂತೆ. ಅಲ್ಲಿಗೆ ಬಂದಂತಹ ನೇಪಾಳದ ರಾಜ ಶಿವದೇವ ಶಂಕರಾಚಾರ್ಯರಿಗೆ ಗೌರವ ಸಲ್ಲಿಸಿ ಕೇಳ್ಕೊತಾನಂತೆ, ನಮ್ಮ ಪಶುಪತಿ ದೇವಾಲಯದಲ್ಲಿ ಪೂಜೆ ಕ್ರಮವಾಗಿ ಆಗ್ತಾ ಇಲ್ಲ, ಇದಕ್ಕೆ ನೀವೇ ಏನಾದ್ರೂ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಆಗ ಶಂಕರಾಚಾರ್ಯರು ತಮ್ಮ ಜೊತೆಯಲ್ಲಿದ್ದಂತಹ ಪರಮೇಶ್ವರನನ್ನ ಪಶುಪತಿನಾಥನ ಪ್ರಧಾನ ಅರ್ಚಕನನ್ನಾಗಿ ಮಾಡಿ ಅವನ ಸಹಾಯಕ್ಕೆ ಮತ್ತೊಬ್ಬ ಶಿಷ್ಯನಾದ ಸದಾಶಿವನನ್ನ ನೇಮಿಸ್ತಾರೆ. ನೋಡಿ, ಇವರಿಬ್ರು ಮೊದಲಿಂದ ಕಾಲಾಟಿಯಿಂದ ಅವರಮ್ಮ ಜೊತೆ ಮಾಡಿದಂತ ಹುಡುಗರು, ಈಗ ಇಲ್ಲಿಗೆ ಅವರನ್ನ ಕೊಡ್ತಾರೆ. ನೇಮಿಸಿ ಶಿವದೇವನಿಗೆ ಹೇಳ್ತಾರೆ, ನೋಡು, ಈ ಹುಡುಗರನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ, ಇವರ ಜವಾಬ್ದಾರಿ ನಿನ್ನದು ಅಂತ ಹೇಳ್ತಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಏನು ತೊಡೆದಕ್ಕಾಗಿರಲ್ಲ, ಅಲ್ಪ ಸ್ವಲ್ಪ ಕೆಟ್ಟ ಜನ ಇರ್ತಾರೆ, ಅದರಿಂದ ತೊಂದರೆ ಆಗದೆ ಇರ್ಲಿ ಅಂತ. ಶಿವದೇವನಿಗೆ ಎಷ್ಟು ಗುರುಭಕ್ತಿ ಬಂತಂತೆ ಅಂದ್ರೆ, ತಮ್ಮ ಅರಮನೆಯಿಂದ 5 ಸ್ಫಟಿಕ ಲಿಂಗವನ್ನ ತಂದುಕೊಟ್ನಂತೆ. ಸ್ವಾಮಿ, ಗುರುಗಳೇ, ಈ ಸ್ಫಟಿಕ ಲಿಂಗಗಳು ನಮ್ಮ ಮನೆಯಲ್ಲಿ ಶತಶತಮಾನಗಳಿಂದ ಇದ್ದಾವೆ. ನಮ್ಮ ಮನೆಯ ಪ್ರತೀತಿ ಅಂದ್ರೆ ಪರಶಿವ ಪ್ರೀತಿಯಿಂದ ನಮ್ಮ ರಾಜನಿಗೆ ಕೊಟ್ಟಿದ್ದಂತೆ, ಸಾಕ್ಷಾತ್ ಪರಮೇಶ್ವರನೇ ಕೊಟ್ಟದ್ದು, ಅದನ್ನೇ ನಾನೀಗ ನಿಮ್ಗೆ ಒಪ್ಪಿಸ್ತಿದ್ದೀನಿ ಕಾಣಿಕೆಯಾಗಿ ಅಂತ ಹೇಳಿ ಕೊಟ್ನಂತೆ.
ಆ ಸ್ಫಟಿಕ ಲಿಂಗಗಳನ್ನು ಸ್ವೀಕರಿಸಿದಂತ ಶಂಕರಾಚಾರ್ಯರು ತಮ್ಮ 4 ಜನ ಶಿಷ್ಯರಿಗೆ ಕೊಟ್ಟು, ನಿಮ್ಮ ನಿಮ್ಮ ಧರ್ಮಪೀಠಗಳಲ್ಲಿ ಇದನ್ನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರಂತೆ. 5ನೆಯದನ್ನ ಸುರೇಶ್ವರಾಚಾರ್ಯರಿಗೆ ಕೊಟ್ಟು, ಇದನ್ನ ಕಂಚಿ ಮಠದಲ್ಲಿ ಕೊಡಿ ಅಂತ ಹೇಳಿ 5 ಸ್ಫಟಿಕ ಲಿಂಗಗಳನ್ನು ಹಂಚಿಬಿಟ್ರು. ಮಕ್ಕಳಿಲ್ಲದಂತಹ ಶಿವದೇವರಾಜ ಶಂಕರಾಚಾರ್ಯರನ್ನ ಬೇಡ್ಕೊತಾನೆ, ಸ್ವಾಮಿ, ತಾವು ಗುರುಗಳು, ಅಸಾಮಾನ್ಯ ಶಕ್ತಿ ಇರುವಂತವ್ರು, ನನ್ನ ಮನೆತನ ನಿಂತೋಗ್ಬಿಟ್ಟಿದೆ, ಮುಂದೆ ರಾಜ ಯಾರೂ ಇಲ್ಲದ ಹಾಗೆ ಆಗ್ಬಿಟ್ಟಿದೆ, ಕೃಪೆ ಮಾಡಿ ಅಂತ ಕೇಳಿದಾಗ ಅವನಿಗೊಂದು ಸ್ತೋತ್ರ ಹೇಳಿ ಪ್ರಸಾದ ಕೊಟ್ಟು, ಚಿಂತೆ ಮಾಡಬೇಡ ಮಗು, ಆಗ್ತದೆ, ಮಗು ಆಗ್ತದೆ ಅಂತ ಹೇಳಿದ್ರಂತೆ. ಮುಂದೆ ಅವನಿಗೆ ಮಗು ಆದಾಗ ಆ ಶಿವದೇವ ತನ್ನ ಮಗನಿಗೆ ಶಂಕರದೇವ ಅಂತ ಹೆಸರಿಟ್ನಂತೆ. ಮತ್ತೆ ಮರಳಿ ಬದರಿಗೆ ಬಂದ್ರು. ಎಲ್ಲಿಗೆ ಹೋದ್ರು ವಾಪಸ್ ಬದರಿಕಾಶ್ರಮಕ್ಕೆ ಬರೋದು. ಈಗ ಆಚಾರ್ಯರು ತುಂಬಾ ಅಂತರ್ಮುಖಿಗಳಾಗಿದ್ರು. ಮಗುವಿನಂತೆ ಆಗ್ಬಿಟ್ಟಿದ್ರಂತೆ. ಊಟ ಗೊತ್ತಿಲ್ಲ, ನಿದ್ರೆ ಗೊತ್ತಿಲ್ಲ. ಅಂತರ್ಮುಖಿಯಾದಾಗ ಎಷ್ಟು ದಿವಸ ಹಾಗೆ ಇರ್ತಿದ್ರೋ ಗೊತ್ತಿಲ್ಲ. ದೇಹ ಸೋರೋಗ್ತಾ ಇತ್ತು. ಎಂದಿನಂತೆ ಅಂತರ್ಮುಖಿಯಾಗಿದ್ದಂತಹ ಆಚಾರ್ಯರಿಗೆ ಒಂದು ದಿವಸ ಜೋರಾಗಿ ಭೇರಿ ಶಬ್ದ ಕೇಳಿಸುತ್ತೆ. ಜೋರಾಗಿ ಭೇರಿ ನಿನಾದ ಆಗ್ತಾ ಇದೆ. ಶಿಷ್ಯರಿಗೆ ಕೇಳ್ತಾರೆ, ಯಾಕೆ ಬೇರೆ ನಿನಾದ ಕೇಳಿಸ್ತಾ ಇದೆಯಲ್ಲ ನಾರಾಯಣನ ದೇವಸ್ಥಾನದಿಂದ ಅಂತ ಕೇಳಿದ್ರಂತೆ. ಆಗ ಶಿಷ್ಯ ಹೇಳ್ತಾನೆ, ಸ್ವಾಮಿ, ಇವತ್ತು ನಿಮ್ಮ ವರ್ಧಂತಿ ಅಲ್ವೇ? ಹೌದಲ್ವೇ? ತಾವೇ 2-3 ಸಲ ಅನ್ಕೋತಾರೆ, ಓ, ನಾನು ಭೂಮಿಗೆ ಬಂದು 32 ಸಂವತ್ಸರಗಳು ಮುಗಿದ್ವಲ್ಲ ಇವತ್ತಿಗೆ ಅಂತ. ಆಯ್ತು, ಬಾ ಸ್ನಾನಕ್ಕೆ ಹೋಗೋಣ ಅಂತ ಶಿಷ್ಯ ವಾಮದೇವನನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಗಮನಿಸಿ, ತಾವು ಸ್ನಾನ ಮಾಡ್ತಾ ವಾಮದೇವನನ್ನ ಕಟ್ಟೆ ಮೇಲೆ ಕೂರಿಸಿ ತಾವು ತಮ್ಮ ಕಮಂಡಲದಿಂದ ನೀರು ತಗೊಂಡು ಅವನ ತಲೆ ಮೇಲೆ ನೀರು ಹಾಕಿ ಹಾಕಿ ಸ್ನಾನ ಮಾಡಿಸಿದ್ರಂತೆ. ಶಿಷ್ಯ ಕೇಳ್ತಾನೆ, ನೀವ್ಯಾಕೆ ಮಾಡಿಸ್ತೀರಿ? ನಾನ್ ಮಾಡಿಸ್ಬೇಕು ನಿಮಗೆ ಅಂತ ಅವನಂತಾನೆ. ಇಲ್ಲ, ನಿನಗೆ ಗೊತ್ತಿಲ್ಲಪ್ಪ, ನಾನ್ ಮಾಡಿಸ್ಬೇಕಾದದ್ದೇ ಇವತ್ತು ಅಂದ್ರಂತೆ. ಇದನ್ನು ಗಮನಿಸ್ಬೇಕು. ಇದು ಒಂದ್ ಕಡೆ ಆದದ್ದಲ್ಲ. ವಿವೇಕಾನಂದರು ತಮ್ಮ ದೇಹ ಬಿಡುವ ಹಿಂದಿನ ದಿವಸ ಊಟ ಮಾಡಿ ಬಂದಾಗ ಅವ್ರು ಕೈ ತೊಳ್ಕೊಳ್ಳೋದಕ್ಕೆ, ಅಂದ್ರೆ ಶಿಷ್ಯರು ಊಟ ಮಾಡಿ ಬಂದಾಗ ಅವ್ರ ಕೈ ತೊಳ್ಕೊಳ್ಳೋದಕ್ಕೆ ತಾವೇ ನೀರಾಕ್ತಾ ಇದ್ರಂತೆ. ಶಿಷ್ಯರು ಕೇಳ್ತಾರೆ, ನೀವ್ಯಾಕೆ ಮಾಡ್ತೀರಿ ಇದನ್ನ? ನಾವು ನಿಮಗ್ ಮಾಡ್ಬೇಕು ಅಂದಾಗ ವಿವೇಕಾನಂದರು ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತನು ಹೀಗೆ ಮಾಡಿದ್ದ. ತಾನು ದೇಹ ತ್ಯಾಗ ಮಾಡುವ ಹಿಂದಿನ ದಿವಸ, ಅಂದ್ರೆ ಶಿಲುಬೆಗೆ ಏರುವ ಹಿಂದಿನ ದಿವಸ ತಾನು ಅದೇ ಕೆಲಸ ಮಾಡಿದ್ದೀನಿ. ಆತ ತನ್ನ ಶಿಷ್ಯರ ಕಾಲ್ ತೊಳೆದಿದ್ದ ಅಂತ ಹೇಳ್ತಾರೆ. ಶಿಷ್ಯರಿಗೆ ಸೇವೆ ಸಲ್ಲಿಸೋದು ಕೊನೆಯ ಹಂತದಲ್ಲಿ ಮಾಡುವಂಥದ್ದು. ಆದ್ರಿಂದ ವಾಮದೇವನಿಗೆ ಸ್ನಾನ ಮಾಡಿಸಿ ಗುಹೆಗೆ ಬಂದು ತನ್ನ 4 ಜನ ಪ್ರಮುಖ ಶಿಷ್ಯರನ್ನ ಕರೆದು ಹೇಳ್ತಾರೆ, ನಾನು ಹೇಳೋದನ್ನ ಗಟ್ಟಿಯಾಗಿ ಕೇಳಿಸ್ಕೊಂಡು ನಂಬ್ಕೋಬೇಕು ನೀವು ಅಂತ. ಧರ್ಮ ಪ್ರಸಾರಕ್ಕಾಗಿ 4 ಧರ್ಮಪೀಠಗಳನ್ನ ಸ್ಥಾಪಿಸಿದ್ದಾಗಿದೆ. ತಾವು ಅಲ್ಲಿ ಭದ್ರವಾಗಿ ನೆಲೆಸಿ ಭರತಖಂಡದಲ್ಲಿ ಸಂಚಾರ ಮಾಡ್ತಾ ಧಾರ್ಮಿಕ ಮಾರ್ಗದರ್ಶನವನ್ನ ಮಾಡ್ತಾ ಇರಬೇಕು. ನೀವು ಸಮಾಜವನ್ನ ಗಮನಿಸ್ತಾ ಇರಬೇಕು. ಬ್ರಾಹ್ಮಣರು ನೀತಿರಹಿತರಾದರೆ, ಕ್ಷತ್ರಿಯರು ದ್ವೇಷ ಅಸೂಯೆಗಳಿಗೆ ಮನ ಮಾಡಿದರೆ, ವೈಶ್ಯರು ಅತಿ ಲೋಭಿಗಳಾದರೆ, ಕ್ಷೂದ್ರರು ಕರ್ಮಗಳಿಂದ ವಿಮುಖರಾದರೆ ಸಮಾಜ ದಾರಿ ತಪ್ತದೆ. ಅದು ಆಗಬಾರ್ದು. ನೀವು ಮುಖಂಡರಾಗಿ ನೀವು ಅತ್ಯಂತ ಪ್ರಾಮಾಣಿಕ ಸೇವೆ ಮಾಡಿ ಅವರಿಗೆಲ್ಲ ನೀವು ಮಾದರಿಯಾಗಬೇಕು. ಧರ್ಮಕ್ಕೆ ಅಪಾಯ ಬಂದಾಗ ಜನರನ್ನೆಲ್ಲ ಒಟ್ಟುಗೂಡಿಸಿ ದೇಶವನ್ನ ಧರ್ಮವನ್ನ ರಕ್ಷಿಸಬೇಕು. ಜಗತ್ತು ಮಿಥ್ಯ ಅನ್ನುವಂಥದ್ದು ಸತ್ಯ. ಆದ್ರೂ ಕೂಡ ಅದರಲ್ಲಿರುವಷ್ಟು ಕಾಲ ಅದಕ್ಕೆ ತಕ್ಕಂತೆನೆ ವರ್ತಿಸ್ಬೇಕು. ಪ್ರಲೋಭನೆಗಳಿಗೆ ಒಳಗಾಗಬೇಡಿ. ಆಶ್ರಮದ ನಿಯಮ ನಿಷ್ಠೆಗಳನ್ನ ಕಡೆಗಣಿಸಬೇಡಿ. ಸತತವಾಗಿ ವೇದಾಂತದ ಅಧ್ಯಯನ ಮಾಡ್ತಾ ಇರಿ ಅಂತ ಹೇಳಿದ್ರು. ಯಾವತ್ತು ಗುರುಗಳು ಅಧ್ಯಯನ ಮಾಡೋದನ್ನ ಕಮ್ಮಿ ಮಾಡ್ತಾರೋ ಆ ಮಠದ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತಂತೆ.
ಅಧ್ಯಯನವನ್ನ, ಸಾಧನೆಯನ್ನ ನೀವು ಮಾಡಿ ಪರಮಾತ್ಮನೇ ನಾನು ಅನ್ನುವಂಥದ್ನ ನೀವೆಲ್ಲರೂ ಹೊಂದಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇದಾಗಿ ಒಂದು ವಾರ ಆದ್ಮೇಲೆ ಶಿಷ್ಯರೆಲ್ಲ ಕೂತಿದ್ದಾರೆ. ಅಲ್ಲಿಗೆ ಬ್ರಹ್ಮಗುಪ್ತ ರಾಜ ಬಂದಿದ್ದಾನೆ. ಅವನೊಡನೆ ಮಾತಾಡ್ತಾ ಹೇಳಿದ್ರಂತೆ, ನಾವು ಬಂದಂತ ಕೆಲಸ ಮುಗೀತಪ್ಪ, ನಾವಿನ್ನ ಕೈಲಾಸಕ್ಕೆ ಹೊರಡಬೇಕು ಅಂತ ಹೇಳ್ತಾರೆ. ತಕ್ಷಣ ಬ್ರಹ್ಮಗುಪ್ತ ಹೇಳ್ತಾನೆ, ಆಯ್ತು ಸ್ವಾಮಿ, ಮಾನಸ ಸರೋವರ ಕೈಲಾಸಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಂತಾನೆ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ನನ್ನ ಮಾತು ನಿನಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಬ್ರಹ್ಮಗುಪ್ತ. ನಮ್ಮ ಕೆಲಸ ಭೂಮಿ ಮೇಲೆ ಮುಗೀತು. 32 ವರ್ಷದ ಅವಧಿ ಭಗವಂತ ನನಗೆ ಕೊಟ್ಟಿದ್ದು ಅದು ಮುಗಿದಿದೆ. ಈಗ ಇನ್ನು ಹೆಚ್ಚಿಗೆ ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಮುಗೀತು. ಇನ್ನು ನಾನು ನನ್ನ ಸ್ವಸ್ಥಾನಕ್ಕೆ ಮರಳುತ್ತೀನಿ. ಬ್ರಹ್ಮಗುಪ್ತ, ಇನ್ನೊಂದು ಕೆಲಸ ಇದೆ ನಿನಗೆ. ಈ 4 ಜನ ಯತಿಗಳಿದಾರಲ್ಲ, ಇವರೆಲ್ಲರ ಕ್ಷೇಮವನ್ನ ನೀನು ನೋಡ್ಕೋಬೇಕು. ಉಳಿದ ಬ್ರಹ್ಮಚಾರಿಗಳನ್ನ ನೋಡಿ ಹೇಳ್ತಾರಂತೆ, ನೋಡಿಪ್ಪ, ಇನ್ನು ನೀವು ಈ 4 ಪೀಠಗಳಲ್ಲಿ ನಿಮ್ಗೆ ಯಾವ ಯಾವ ಪೀಠ ಬೇಕೋ ಅದನ್ನ ಆರಿಸ್ಕೊಂಡು ಅಲ್ಲಿಗೆ ಹೋಗಿ ಅಧ್ಯಯನವನ್ನ ಮುಂದುವರಿಸಿ ಅಂತ ಹೇಳ್ತಿರುವಾಗ ಗುಹೆ ಒಳಗೆ ಅತ್ಯಂತ ವೃದ್ಧರಾದ ಯತಿಯೊಬ್ರು ಬರ್ತಾರೆ. ಅಲ್ಲಿರುವಂತಹ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ. ಆದ್ರೆ ಆ ವೃದ್ಧ ಯತಿಗಳು ಒಳಗೆ ಬರ್ತಿದ್ದಂಗೆನೆ ಶಂಕರಾಚಾರ್ಯರು ಥಟ್ಟಂತ ಎದ್ದಿ ಅವರನ್ನ ಹೋಗಿ ಕಾಲ್ ನಮಸ್ಕಾರ ಮಾಡಿ ಅವರನ್ನ ಕರ್ಕೊಂಡು ಬಂದು ಪೀಠದ ಮೇಲೆ ಕೂರಿಸಿ ಅವರ ಪಾದ ಪೂಜೆನ ಮಾಡಿ ನಮಸ್ಕಾರ ಮಾಡ್ತಾರೆ. ಆಗ ಆ ಹಿರಿವೃದ್ಧರು, ಆಚಾರ್ಯ ಶಂಕರ, ನಿಮ್ಮ ಖ್ಯಾತಿ ಹಿಮಾಲಯವನ್ನೆಲ್ಲ ಆವರಿಸಿ ಬಿಟ್ಟಿದ್ದೀಯಪ್ಪ. ನೀವು ಬರೆದ ಭಾಷೆಗಳು ಎಲ್ಲಾ ಗುರುಕುಲದಲ್ಲಿ ವ್ಯಾಸಂಗ ಗ್ರಂಥಗಳಾಗಿದ್ದಾವೆ. ಈಗ ನಿಮ್ಮ ಮಾಂಡುಕ್ಯ ಭಾಷೆ ನನಗೆ ಬಹಳ ಇಷ್ಟ ಆಯ್ತು ಅಂತ ಹೇಳಿದ್ರಂತೆ. ತಕ್ಷಣ ಆಚಾರ್ಯರು ಎದ್ದು ನಿಂತು, ನನಗೆ ಖಚಿತವಾಗಿ ನಂಬಿಕೆ ಇತ್ತು, ನಾನಿಲ್ಲಿಂದ ಹೊರಡೋದಕ್ಕಿಂತ ಮೊದಲು ತಾವು ದರ್ಶನ ಕೊಡ್ತೀರಿ ಅನ್ನೋ ನಂಬಿಕೆ ಇತ್ತು ನನಗೆ. ನನ್ನ ಗುರುಗಳಾದ ಗೋವಿಂದ ಭಗವತ್ಪಾದರು ನನಗೆ ಹೇಳಿದ್ರು, ಒಂದಿಲ್ಲ ಒಂದು ದಿವಸ ನನ್ನ ಗುರುಗಳಾದ ಗೌಡಪಾದಾಚಾರ್ಯರು ನಿನಗೆ ದರ್ಶನ ಕೊಡ್ತಾರೆ ಅಂತ. ತಾವು ಬಂದು ಆಶೀರ್ವಾದ ಮಾಡಿ ನನ್ನನ್ನು ಧನ್ಯನನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ಮತ್ತೆ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಾರೆ. ಉಳಿದವರೆಲ್ಲ ಬೆರಗಾಗಿ ನೋಡ್ತಾ ಇದ್ದಾರೆ. ಗೌಡಪಾದಾಚಾರ್ಯರ ಬಗ್ಗೆ ಬರೀ ಕೇಳಿದ್ರು ಅವರು ವಿನ ಅವರನ್ನ ಕಂಡಿರ್ಲಿಲ್ಲ. ಆಚಾರ್ಯ ಶಂಕರರಿಂದಾಗಿ ಅವರ ದರ್ಶನ ನಮ್ಗೆ ಆಯ್ತಲ್ಲ ಅಂತ ಸಂತೋಷ ಪಡ್ಕೊಂಡ್ರು. ಬದ್ರಿಯಿಂದ ಇನ್ನ ಹೊರಡ್ತಾರೆ. ಹೊರಡುವಾಗ ಕೇವಲ 4 ಶಿಷ್ಯರನ್ನ ಕರ್ಕೊಂಡು ಹೊರಡ್ತಾರೆ. ಇನ್ಯಾರು ಬರೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಶೃಂಗಗಿರಿಯಿಂದ ಇವರ ಜೊತೆ ಜೊತೆ ಓಡಾಡ್ತಾ ಇತ್ತಲ್ಲ ಒಂದು ನಂದಿ, ಆ ನಂದಿ ಹೊರಡುತ್ತೆ ಇವರ ಜೊತೆಗೆ. ಬದರಿಯಿಂದ ಕೇದಾರಕ್ಕೆ ಆ ನಂದಿ ಜೊತೆ ಹೊರಡ್ತಾರೆ. ಕೇದಾರಕ್ಕೆ ಬಂದು ಸೇರಿದ ದಿವಸ ವೈಶಾಖ ಶುದ್ಧ ಏಕಾದಶಿಯಾಗಿತ್ತು. ಬಂದವರೇ ಸೀದಾ ಸ್ನಾನ ಅನುಷ್ಠಾನಗಳನ್ನ ಮಾಡಿ ಕೇದಾರೇಶ್ವರನಿಗೆ ತಾವೇ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು. ಪೂಜೆ 1 ತಾಸಲ್ಲ ಅದು. ಬೆಳಿಗ್ಗೆ ಪೂಜೆ ಶುರು ಮಾಡಿದವರು ಮೈ ಮರೆತು ಬಿಟ್ರು. ಪೂಜೆ ಮುಗಿದಾಗ ಸಾಯಂಕಾಲ ಕತ್ತಲೆ ಆವರಿಸ್ತಾ ಇತ್ತಂತೆ. ಹೊರಗಡೆ 100 ಜನ ಯತಿಗಳು ನಿಂತು ಏಕಕಂಠದಿಂದ ರುದ್ರಮಂತ್ರವನ್ನ ಘೋಷಣೆ ಮಾಡ್ತಾ ಇದ್ರಂತೆ. ಕೇದಾರನಾಥೇಶ್ವರನ ದೇವಸ್ಥಾನದಿಂದ ಹೊರಗೆ ಬಂದಂತಹ ಶಂಕರರ ಮುಖಾರವಿಂದದ ಮೇಲೆ ಏನೋ ಒಂದು ರೀತಿ ವಿಶೇಷವಾದ ಕಳೆ ತುಂಬಿತ್ತಂತೆ. ಆ ದಿನ ಜಗತ್ತಿನ ಪರಿವೆನೇ ಇಲ್ದಂಗೆ ಇದ್ದಾರೆ ಅವರು. ಮೌನವಾಗಿದ್ದಾರೆ. ರಾತ್ರಿ ಇಡೀ ವಿಶ್ರಾಂತಿನೇ ತಗೊಳ್ಳಿಲ್ಲ. ರಾತ್ರಿ ಇಡೀ ಏನನ್ನೋ ಬಡಬಡಾಯಿಸ್ತಾ ಇದ್ರು. ಮನೋಬುದ್ಧ್ಯಹಂಕಾರ ಚಿತ್ತ ನಿನಾಹಂ ನ ಕರ್ಣೌ ನ ಜಿಹ್ವಾ ನ ಚಕ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯುಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ
ಶಿವೋಹಂ ಶಿವೋಹಂ. ಹೀಗೆ ರಾತ್ರಿಯೆಲ್ಲ ಜೀವನ್ಮುಕ್ತಾನಂದ ಲಹರಿಯನ್ನ ಬೆಳಗಿನವರೆಗೂ ಸಹ ಹೇಳ್ತಾನೇ ಇದ್ರಂತೆ. ಶಿವೋಹಂ ಶಿವೋಹಂ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಅರುಣೋದಯಕ್ಕಿಂತ ಮೊದಲೇನೆ ಎದ್ದು ಮಂದಾಕಿನಿಯಲ್ಲಿ ಸ್ನಾನ ಮಾಡ್ತಾರೆ, ಜಪ ಅನುಷ್ಠಾನಗಳನ್ನೆಲ್ಲ ಮಾಡ್ತಾರೆ. ದ್ವಾದಶಿ ಆದ್ರಿಂದ ಪಾರಾಯಣ ಮಾಡಬೇಕು. ಎಲ್ಲ ಯತಿಗಳಿಗೆ ಊಟಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಆಗ ಶಿಷ್ಯರೆಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಿದಾಗ, ಇಲ್ಲ, ಮೊದಲು ಯತಿಗಳದಾಗ್ಲಿ, ಆಮೇಲೆ ನಾನು ಮಾಡ್ತೀನಿ ಅಂದ್ರು. ಆದರೆ ತಾವು ಊಟ ಮಾಡಲೇ ಇಲ್ಲ. ಕೊನೆಗೂ ಪದ್ಮಪಾದರು ಹೋಗಿ ಕೇಳ್ತಾರೆ, ಎಲ್ರೂ ಊಟ ಮಾಡಿದ್ರು, ತಾವು ಪಾರಾಯಣ ಮಾಡಲೇ ಇಲ್ವಲ್ಲ ಅಂತ ಕೇಳ್ತಾರೆ. ಅವರೆಲ್ಲ ಮಾಡಿದ್ರಲ್ಲ, ನನಗೆ ಬಂತು ಅದರೊಳಗೆ ಅಂತ ಹೇಳಿದ್ರಂತೆ. ಇದಾದ್ಮೇಲೆ ಮತ್ತೆ 4 ಜನ ಶಿಷ್ಯರನ್ನ ಕರ್ಕೊಂಡು ವೇದಾಂತ ಧರ್ಮವನ್ನ ಮರಿಬೇಡಿ, ಅದ್ವೈತ ತತ್ವವನ್ನ ಪ್ರಚಾರ ಮಾಡಿ, ಈ ಮಾತನ್ನ ಹೇಳ್ತಾರೆ. ಈ ವೇದ ಭೂಮಿಯನ್ನ ಉತ್ತರದಲ್ಲಿ ಪರಶಿವ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಸದಾಕಾಲ ಕಾಪಾಡ್ತಾರೆ. ಈ ಮಾತಾಪಿತೃ ಕೃಪೆ ಇರೋವರೆಗೂ ಭರತ ವರ್ಷ ಭದ್ರವಾಗಿರ್ತದೆ, ಶಾಶ್ವತವಾಗಿರುತ್ತೆ. ಹಾಗೆ ಪರಶಿವ ಸದಾಕಾಲ ಹರಿಸ್ಲಿ ನಿಮ್ಮನ್ನ ಅಂತ ಕೇಳ್ಕೊತಾರೆ. ಮುಂದೆ ಆ 4 ಜನಕ್ಕೆ ಹೇಳ್ತಾರೆ, ನೋಡಿ, ನಾನೀಗ ಕೈಲಾಸದ ಕಡೆಗೆ ಹೊರಟಿದ್ದೀನಿ, ಯಾರು ದುಃಖ ಮಾಡೋದು ಬೇಡ, ನಿಮ್ಗೆಲ್ಲ ಮಂಗಳ ಆಗ್ಲಿ ಅಂತ ಹೇಳಿ ಆ ನಂದಿ ಬೆನ್ಮೇಲೆ ಕೈ ಇಡ್ತಾರೆ. ಅದು ಮಾತ್ರ ಇವರಿಂದ ಹೊರಡ್ತದೆ. ನೆನೆಸ್ಕೊಂಡ್ರೆ ಅದ್ಭುತ ಅನ್ಸುತ್ತೆ ಅಲ್ವಾ? ಕೇದಾರದಲ್ಲಿ ಎಲ್ಲಿ ನೋಡಿದರಲ್ಲಿ ಹಿಮದಿಂದ ಆವರಿಸಿದೆಯಂತೆ. ಎಲ್ಲಿ ನೋಡಿದ್ರಲ್ಲಿ ಹಿಮದ ಹಾಸಿನ ಮೇಲೆ ವೇಗವಾಗಿ ಉತ್ತರ ಮುಖವಾಗಿ ಶಂಕರಾಚಾರ್ಯರು ನಡ್ಕೊಂಡು ಹೊರಟೇ ಬಿಟ್ರು. ಅಷ್ಟು ದೊಡ್ಡ ಬಿಳಿ ಹಾಸಿನ ಮೇಲೆ ಒಂದು ಕಾಷಾಯ ವಸ್ತ್ರದ ಪುಟ್ಟ ರೂಪ ಮೇಲೆ ಹೋಗ್ತಾನೆ ಇರೋದು ಕಾಣಿಸ್ತಾ ಇತ್ತಂತೆ. ಒಂದು ಹಂತಕ್ಕೆ ಹೋದಾಗ ಒಂದು ದೊಡ್ಡ ಬೆಳ್ಳಿಯ ಮೋಡ ಬಂದು ಆವರಿಸಿ ಬಿಡ್ತಂತೆ. ಆ ಕ್ಷಣಕ್ಕೆ ಶಂಕರಾಚಾರ್ಯರು ಅದೃಶ್ಯರಾಗ್ತಾರೆ, ಕಾಣಿಸೋದೇ ಇಲ್ಲ. ಇನ್ನು ಲೋಕ ಗುರುವಾದಂತಹ, ನಾಚಕ್ಷುವಾದಂತಹ, ಭಾರತದ ಧರ್ಮ ರಕ್ಷಕನಾದಂತಹ ಯತಿರಾಜ ಶಂಕರರು ಜನರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆಗ ಗಗನದ ಎತ್ತರದಿಂದ ಪರಂ ಬ್ರಹ್ಮ ನಿತ್ಯಂ ದೇವಾಹಮಸ್ಮಿ, ಪರಂ ಬ್ರಹ್ಮ ನಿತ್ಯಂ ದೇವಾಹಮಸ್ಮಿ ಅನ್ನುವಂತಹ ಘೋಷ ಮೇಲಿನಿಂದ ಕೇಳಿಸ್ತಾ ಇತ್ತಂತೆ. ಶಿಷ್ಯರು ಯತಿಗಳು ಎಲ್ಲ ಕಣ್ತುಂಬಿಕೊಂಡು ಜಯಘೋಷ ಮಾಡ್ತಾ ಇದ್ರಂತೆ. ಜಯ ಜಯ ಶಂಕರ, ಜಯ ಗುರು ಶಂಕರ, ಹರ ಹರ ಮಹಾದೇವ ಅಂತ ಜೋರಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಈ ಘೋಷಣೆಯೊಂದಿಗೆ ಯೋಗಿರಾಜನಾದಂತಹ, ಯುಗಾವತಾರಿಯಾದಂತಹ, ಜಗದ್ಗುರುವಾದಂತಹ, ದಿವ್ಯ ಚೇತನನಾದಂತಹ ಮಹಾ ಚೈತನ್ಯ ಸ್ವರೂಪಿಗೆ ಇಡೀ ಹಿಮಾಲಯವೇ ಒಂದು ಬೃಹತ್ ಬೃಂದಾವನವಾಯಿತು. ಶಂಕರ ಭಗವತ್ಪಾದರು ತ್ರಿಲೋಕವನ್ನ ಆವರಿಸಿ ವಿಶ್ವವ್ಯಾಪಿಯಾದರು. ಅಪಾರ ಕರುಣಾ ಸಿಂಧುಂ ಅಜ್ಞಾನದಾಂತಂ ಭಾಸ್ಕರಂ ಸ್ವಾಮಿ ಶ್ರೀ ಶಂಕರಾಚಾರ್ಯಂ ಸರ್ವಲೋಕೈಕ ಸದ್ಗುರು ಅಂತ ಹೇಳ್ತಾ, ನಾವೆಲ್ಲರೂ ಶಂಕರಾಚಾರ್ಯರನ್ನ ನೆನೆಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಂತಹ ನಮ್ಮ ಗುರುಗಳಿಗೂ ಸಹ ಧನ್ಯವಾದವನ್ನ ಹೇಳ್ತೀನಿ. ಹಾಗೇನೆ ನಾನಿಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರನ್ನ ನೆನೆಸ್ತಾ ಅವರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಇವರ ಪ್ರವಚನಗಳಿಂದ ಆಯ್ದ ಭಾಗವನ್ನೇ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿರೋದು. ಇನ್ನೊಬ್ಬರಿಗಿಲ್ಲಿ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಹೆಸರು ತಗೊಳ್ಳೋದು ಅವ್ರಿಗೆ ಇಷ್ಟಪಡಲ್ಲ. ನಾನು ತೈತ್ತರಿಯ ಉಪನಿಷತ್ತು ಹೇಳುವಾಗ, ಸಾಧನ ಪಂಚಕಂ ಹೇಳಿದಾಗ, ಈ ದಿನ ಶಂಕರರ ದಿಗ್ವಿಜಯದ ಬಗ್ಗೆ ಹೇಳುವಾಗ ನನ್ನ ಬೆನ್ನಿಂದೆ ನಿಂತ ಶಕ್ತಿಯವರು ಅದು ಉಷಾ ಆಂಟಿ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಕೊನೆಯದಾಗಿ ನನ್ನ ಮಾತುಗಳನ್ನ ಸಮಾಧಾನವಾಗಿ ಕುತ್ಕೊಂಡು ಕೇಳ್ದಂತ ತಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಹರಿ ಓಂ ಸರ್. ತುಂಬಾ ಧನ್ಯವಾದಗಳು ಅಮ್ಮ, ತುಂಬಾ ಚೆನ್ನಾಗ್ ಬಂತು. ಚೆನ್ನಾಗಿ ಹೇಳಿದ್ರಿ, ಬಹಳ ಚೆನ್ನಾಗಿ ಬಂತು. ತುಂಬಾ ಆನಂದವಾಯ್ತು. ಶಂಕರರ ಜೊತೆಗೆ ತುಂಬಾ ಜ್ಞಾನೋದಯನೂ ಆಯ್ತು. ತುಂಬಾ ಎಲ್ಲ ತಿಳ್ಕೊಂಡ್ವಿ ಅಮ್ಮ. ತುಂಬಾ ಚೆನ್ನಾಗಿತ್ತು. ಶಂಕರಾಚಾರ್ಯರು
ಶಂಕರಾಚಾರ್ಯ ಎದುರಿಗೆ ಚೆನ್ನಾಗ್ ಬಂತು ಅಮ್ಮ. ಆಗ್ಬಿಟ್ಟಿತ್ತಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ರು. ಅಮ್ಮ ನಾವ್ ಇಲ್ಲಿ ಕೂತ್ಕೊಂಡೆ ಎಲ್ಲದರ ಹಿಂದೆ ಶೃಂಗೇರಿ ನಿಂತಿದ್ದವರು ಕಾಶ್ಮೀರ ಅಮ್ಮ ನಾವ್ ಹಾ ಇಲ್ಲೇ ಇದ್ದು ಶೃಂಗೇರಿ ಕಾಶ್ಮೀರ ಪುರಿ ಸೌರಾಷ್ಟ್ರ ಎಲ್ಲಾ ಕಡೆ ಕಾಶ್ಮೀರ ಎಲ್ಲಾ ಕಡೆಗೂ ನಮ್ಮನ್ನ ಕರ್ಕೊಂಡೋಗಿ ಶಂಕರ ಜೊತೆಗೂ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ರಮ್ಮ. ಬಹಳ ಹೃದಯ ಸ್ಪರ್ಶಿ ಆಗಿತ್ತಮ್ಮ ಅದು. ನಿಮ್ದು ವಾಯ್ಸ್ ಕೇಳೋದು ಎಷ್ಟು ಇದಾಯ್ತು ಅಂದ್ರೆ ಅಷ್ಟು ಭಾವುಕ. ನಿನ್ನೆ ಇವತ್ತಂತೂ ಮಾತೃ ಹೃದಯ ಅಂದ್ರೆ ಏನು ಅಂತ ಅಷ್ಟೊಂದು ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ, ತುಂಬಾ ಚಂದಾಗಿ ಹೇಳಿದ್ರಿ. ಮಾತೆ ಬರ್ತಾ ಇಲ್ಲ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಮೇಡಮ್. ಮುಗ್ದು ತುಂಬಾ ಬರ್ತಾ ಇದೆಯಮ್ಮ. ಇನ್ನು ನಿಮ್ ಮಾತ್ ಕೇಳ್ಬೇಕು. ಶಂಕರನ್ನ ನಾವು ನಿಜವಾಗ್ಲೂ ನೋಡ್ದಂಗಾಯ್ತು ನಿಮ್ ಬಾಯಿಂದ. ಹರಿ ಓಂ ಅಮ್ಮ, ಹರಿ ಓಂ. ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಇಷ್ಟು ದಿನ ನೀವೆಲ್ಲ ಸಮಾಧಾನದಿಂದ ಪೂರ್ತಿ ಕೇಳಿದಕ್ಕೆ ನಾವು ಹೇಳಲಿಕ್ಕೆ ಸಾಧ್ಯ ಆಯ್ತು. ಅದ್ರ ಜೊತೆಗೆ ಗುರುಗಳಾದ ಮುದೋಳ್ ಸರ್ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ ನಾನು ಹೇಳ್ದಂಗೆ ನಾನು ಎಲ್ಲಿಂದ ತಗೊಂಡು ಹೇಳಿದ್ನೋ ಅವರಿಗೂ ಅದು ಸಲ್ಬೇಕು. ಹಾಗೇನೆ ನನ್ ಹಿಂದೆ ನಿಂತಹ ಶಕ್ತಿಯಾದಂತಹ ಉಷಾ ಆಂಟಿಗೂ ಸಹ ಇದು